ಹಾಸ್ಯ ಒಂದು ರೀತಿಯಲ್ಲಿ ಅದು ಸಂಸ್ಕೃತಿಯ ಮಗು, ಸಂದರ್ಭಗಳ ಶಿಶು. ಒಂದು ಸಂಸ್ಕೃತಿಯಲ್ಲಿ ಹಾಸ್ಯವು ಉಂಟಾಗುವಂಥದ್ದು, ಒಂದು ಪ್ರಾಯದಲ್ಲಿ ಹಾಸ್ಯವು ಉಂಟಾಗುವಂಥದ್ದು ಇನ್ನೊಂದು ಪ್ರಾಯಕ್ಕಾಗೋದಿಲ್ಲ. ಒಂದು ಸಂಸ್ಕೃತಿಯಲ್ಲಿ ಹಾಸ್ಯ ಅಂತ ನಮಗೆ ಅನಿಸಬಹುದಾದ್ದು ಇನ್ನೊಂದು ಸಂಸ್ಕೃತಿಗೆ ಅದು ಹೊಂದಿಕೆ ಆಗದೇ ಇರ್ಬೋದು. ಆದರೆ ನಮ್ಮ ಮೀಮಾಂಸಕಾರರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಹಾಸ್ಯವು ಶೃಂಗಾರದ ತಮ್ಮ ಅಂತ ಹೇಳ್ತಾರೆ. ಯಾಕಂದ್ರೆ ಶೃಂಗಾರದ ನಂತರವೇ ಭರತ ಮುನಿಗಳ ಹಾಸ್ಯವನ್ನು ಹೇಳುವಂಥದ್ದು. ಇವತ್ತು ನಾವು ಶಾಂತರಾಜ್ ಸರ್ ಅವರು ನನಗೆ ಫೋನ್ ಮಾಡಿದಾಗ ಆಗಬೇಕು ಅಂತ, ಅದರ ಮೊದಲು ಪ್ರಭಾ ಅಂದ್ರೆ ಗೋಪಾಲಕೃಷ್ಣ ಅವರು ಫೋನ್ ಮಾಡಿ ಹೇಳಿದಾಗ ನಾನು ಹೇಳಿದೆ, ನಾನು ಹಾಸ್ಯ ಬರಹಗಾರ ಅಲ್ಲ ಅಂತ ಹೇಳಿದೆ. ಅಲ್ಲ, ನೀವು ಅಪರಂಜಿಯಲ್ಲಿ ಬರೆದ ಲೇಖನಗಳನ್ನು ನಾವು ಓದಿದ್ದೇವೆ ಅಂತ ಅವರು ಹೇಳಿದ್ರು. ಅಪರಂಜಿಯಲ್ಲಿ ಒಂದು ಸ್ವಲ್ಪ ಲಘುವಾದಂಥ ಕೆಲವು ಲೇಖನಗಳನ್ನು ಬರೆದಿರೋದ್ರಿಂದ ಅದನ್ನು ನಾವು ಓದಿದ್ದೇವೆ ಅಂತ ಹೇಳಿದ್ರು. ಆದರೆ ನಾನು ಹೇಳಿದೆ, ನಾವು ಇವರ ಹಾಸ್ಯ ಮೀಮಾಂಸೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನಾದರೆ ನಾನು ಮಾತಾಡ್ತೇನೆ. ಯಾಕಂದರೆ ಕೇವಲ ಬಂದು ಅಲ್ಲಿ ಜೋಕುಗಳ ಹಾಗೆ ಒಂದಷ್ಟು ಜೋಕ್ ಮಾಡಿ ಹೋಗೋದ್ರಲ್ಲಿ ನನಗೇನು ಆಸಕ್ತಿ ಇಲ್ಲ ಇದರ ಬಗ್ಗೆ ಅಂತ ಹೇಳಿದ್ರು. ಮತ್ತು ಕೇವಲ ಜೋಕುಗಳ ಮಟ್ಟಕ್ಕೆ ಅದನ್ನು ಇಳಿಸಬಾರ್ದು ಅಂತ. ಇವತ್ತು ಹಾಸ್ಯ ಅಂತ ಹೇಳಿದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಒಂದು ರೀತಿಯ ಜೋಕು, ಚಿಕ್ಕ ಪುಟ್ಟ ಜೋಕುಗಳನ್ನು ಹೇಳೋದು, ತಕ್ಷಣ ಅದು ಒಂದು ನಗಬೇಕು, ಆ ಥರದ ಅಂಶದಲ್ಲಿ ಅದನ್ನು ಮುಗಿಸ್ಬಿಡೋದು ಅಂತ ಹೇಳುವ ರೀತಿಯ ಹಾಸ್ಯ ಗೋಷ್ಠಿಗಳು, ಹಾಸ್ಯ ಕಾರ್ಯಕ್ರಮಗಳು ಇವತ್ತು ಹೆಚ್ಚಾಗಿದ್ದಾವೆ. ಮತ್ತು ಎಲ್ಲವೂ ಬಹಳ ಚುಟುಕಾಗಿರಬೇಕು ಅಂತ ಹೇಳುವ ಕಾಲದಲ್ಲಿ ಕೂಡ ನಾವಿದ್ದೇವೆ. ಆದರೆ ನನಗನ್ಸಿದ್ದೇನು ಅಂದರೆ, ಹಾಸ್ಯ ಒಂದು ಪ್ರಜ್ಞೆ ಅಂತ ನಾವು ಅದನ್ನು ತಗೊಂಡಾಗ ಅದನ್ನು ನಾವು ಗಮನಿಸಬೇಕಾದಂತಹ ಕ್ರಮ ಬೇರೆ ರೀತಿಯಲ್ಲಿರುತ್ತೆ. ಅದು ಒಂದು ಮೀಮಾಂಸೆಯ ಭಾಗವಾಗಿ, ಒಂದು ದರ್ಶನದ ಭಾಗವಾಗಿ, ಒಂದು ಜೀವನ ದೃಷ್ಟಿಯ ಭಾಗವಾಗಿ, ಮತ್ತು ನಮ್ಮ ಬದುಕನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರವೇಶಿಸುವ ಒಂದು ಮಾರ್ಗವಾಗಿ ಅವರು ಅದನ್ನು ಹೇಗೆ ಬಳಸಿಕೊಂಡಿದ್ದಾರೆ ಅಂತ ಗಮನಿಸೋದು ಮುಖ್ಯ ಅಂತ ಅನ್ಸುತ್ತೆ. ಇಲ್ಲಿ ಹಾಸ್ಯದ ಬಗ್ಗೆ ಸಂದರ್ಭಗಳು ಇವುಗಳು ಬರೋದಿಲ್ಲ ಅಂತಲ್ಲ, ಆದರೆ ಇದು ಸ್ವಲ್ಪ ಗಂಭೀರವಾದ ವಿಷಯ ಆಗಿರುತ್ತೆ ಹಾಸ್ಯದ ಬಗ್ಗೆ. ಅದು ಎಷ್ಟು ಸರಿ ಅಂತ ಗೊತ್ತಿಲ್ಲ. ಯಾರು ಹೇಳಿದ್ರಂತೆ, ನೀವು ಈಜು ಕಲಿಬೇಕಾದ್ರೆ ಅದರ ಥಿಯರಿ ಬೇಡ ಅಂತ. ನಿಜ, ಈಜನ್ನು ಹಾಗೆ ಕಲಿಬೋದು, ಬಟ್ ಇದಕ್ಕೆ ಒಂದು ಮೀಮಾಂಸೆ ಇರೋದ್ರಿಂದ ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಮತ್ತು ಕೇವಲ ಅವರ ಹಾಸ್ಯ ಪ್ರಜ್ಞೆಯನ್ನ ಗಮನಿಸದೆ ಮಾಡೋದು ಸರಿಯಲ್ಲ ಅಂತ. ನೋಡಿ, ಇವರ ಇದು ನಾನು ಜೋಕುಗಳಲ್ಲ ಅಂತ ಹೇಳಿದೆ ಅಲ್ಲ. ಈಗ ಏನು ಅಂದ್ರೆ, ನಾನು ಸುಮ್ಮನೆ ಒಂದು ಎನೆಕ್ಡೋಟ್ ಹೇಳ್ತೇನೆ ನಿಮಗೆ, ಅಲ್ಲಿಂದ ಪ್ರಾರಂಭಿಸೋಣ ಅದನ್ನು. ನಾನು ಮತ್ತು ನನ್ನ ಗೆಳೆಯ TP ಅಶೋಕ್ ಅವರು ಒಂದು ಸಮಾರಂಭಕ್ಕೆ ಹೋಗಿದ್ವು. 2-3 ಜನ ಸ್ನೇಹಿತರಿದ್ದು. ಅಲ್ಲಿ ಅವರು ಒಂದು ಮಾಲೆಯನ್ನು ಹಾಕಿದ್ರು, ಆಮೇಲೆ ಒಂದು ಸ್ವಲ್ಪ ಹಣ್ಣನ್ನು ಕೊಟ್ಟರು. ಅವರು ಬರುವಾಗ ಉದ್ದೇಶಪೂರ್ವಕವಾಗಿ ಅಲ್ಲ, ನಾವು ಹೊರಗೆ ಬರುವಾಗ ಅವರು ಅದನ್ನು ಕೊಡ್ಲಿಕ್ಕೆ ಮರ್ತರು. ಆಯ್ತಾ? ಆವಾಗ ನನಗೆ TP ಅಶೋಕ ಒಂದು ಘಟನೆಯನ್ನು ಹೇಳಿದ, ಗೋರೂರ್ ಅವರ ಒಂದು ಘಟನೆಯನ್ನು ಹೇಳಿದ. ಆಮೇಲೆ ನಮಗೂ ಅದರಿಂದ ಲಾಭ ಆಯ್ತು, ಯಾಕಂದ್ರೆ ಮರ್ತದ್ ನೆನಪಾಯ್ತು ಅವ್ರಿಗೆ, ಅದು ಬೇರೆ ವಿಷಯ. ಅದೇನು ಅಂದ್ರೆ, ಗೋರೂರ್ ಹೀಗೆ ಒಂದು ಭಾಷಣಕ್ಕೆ ಹೋಗಿದ್ರಂತೆ. ಹೋಗಿ ಅವರಿಗೆ ಅದೇ ರೀತಿ ಸಂಘಟಕರಿಗೆ ಪಾಪ ಹಣ್ಣು ಮತ್ತೆ ಹಾರವನ್ನು ಅವರಿಗೆ ಕೊಡೋದು ಮರ್ತು ಹೋಗಿದೆ. ಅದನ್ನ ತಗೊಳ್ತಾರಲ್ಲ ಒಂದು ಚೀಲದಲ್ಲಿ ಹಾಕಿ, ಅದನ್ನು ಕೊಡೋದು ಮರ್ತು ಹೋಗಿದೆ. ಆಮೇಲೆ ಗೋರೂರು 1 ನಿಮಿಷ 2 ನಿಮಿಷ 3 ನಿಮಿಷ ಕಾದ್ರಂತೆ. ಆಮೇಲೆ ಹೇಳಿದ್ರು, ನೋಡಿಯಪ್ಪ, ನೀವು ಇಲ್ಲಿ ನಮಗೆ ಮರ್ಯಾದೆ ಮಾಡಿದಿರಿ, ಆದರೆ ನಾವು ವಾಪಸ್ ಹೋಗುವಾಗ ನಮಗೆ ಮನೆಯಲ್ಲಿಯೂ ಸ್ವಲ್ಪ ಮರ್ಯಾದೆ ಬೇಕೋ ಬೇಡವಾ ಅಂತ ಕೇಳಿದ್ರಂತೆ. ಕೂಡಲೇ ಅವ್ರಿಗೆ ನೆನಪಾಗಿ ಅವರು ಆ ಹಾರವನ್ನ ಮತ್ತೆ ಹಣ್ಣನ್ನೆಲ್ಲ ತಂದು ಕೊಟ್ಟರು ಅಂತ. ಅಂದ್ರೆ ಈ ಹಾರವನ್ನು ತಗೊಂಡೋಗಿ ನಾನೇನು ಕುತ್ತಿಗೆಯಲ್ಲಿ ಹಾಕೊಂಡಿರ್ತೇನೆ ಅಥವಾ ನನ್ನ ಹೆಂಡತಿಯ ಕೊರಳಿಗೆ ಹಾಕ್ತೇನೆ ಅಂತಲ್ಲಪ್ಪ. ನಾವು ಇದನ್ನು ತಗೊಂಡೋದ್ರೆ ಏನೋ ಇವನು ಸುಮ್ಮನೆ ಸ್ನೇಹಿತರ ಜೊತೆ ತಿರುಗಾಡ್ಕೊಂಡು ಹೋಗ್ಲಿಲ್ಲ, ಏನೋ ಒಂದು ಒಳ್ಳೆ ಕೆಲಸಕ್ಕೆ ಸ್ವಲ್ಪ ಮನೆಯಲ್ಲಿ ಬರೆಯುವುದನ್ನು ಅಲ್ಲೇನೋ ಉಪಯೋಗ ಮಾಡ್ಕೊಳಕ್ ಹೋಗಿದ್ದಾನೆ ಅಂತ ತಿಳ್ಕೊಳ್ತಾರೆ ಮನೆಯವರು. ಹಾಗಾಗಿ ಇದನ್ನು ಮನೆಗೆ ತಗೊಂಡು ಹೋಗೋದು ನಮ್ಮ ಮರ್ಯಾದೆ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅಂತ ಅವರು ಹೇಳಿದ್ರಂತೆ. ಅಂದ್ರೆ ಇದು ಅವರ ಮನೋಭಾವಕ್ಕೆ ನಾನು ಹೇಳಿದಂತಹ ಒಂದು ಉದಾಹರಣೆ. ಅಂದ್ರೆ ಅವರಿಗೆ ಹಾಸ್ಯ ಅಂತ ಹೇಳಿದ್ರೆ ಕೇವಲ ಹಾಸ್ಯ ಅಲ್ಲ, ಒಂದು ರೀತಿಯಲ್ಲಿ ಜೀವನವನ್ನು ಹಾಸ್ಯದ ಮೂಲಕ ಕಾಣುವ ಒಂದು ಕಣ್ಣು ಅದು ಅವರಿಗೆ ಇತ್ತು ಅಂತ ನಾವು ಇದನ್ನ ಇಲ್ಲಿ ತಿಳ್ಕೊಳ್ಬೇಕು. ಅದಕ್ಕೆ ಅವರು ಹಾಸ್ಯ ಹೇಗೆ ಬರುತ್ತೆ ಮನುಷ್ಯನಿಗೆ ಅಂದ್ರೆ, ಒಂದು ತತ್ವಕ್ಕೂ ಒಂದು ತಾತ್ವಿಕ ದರ್ಶನಕ್ಕೂ
ಹಾಸ್ಯಕ್ಕೂ ಇರುವ ಸಂಬಂಧ ಏನು ಅಂತ ಹೇಳೋದನ್ನ ಗೂರೂರವರು ಗಾಂಧೀಜಿಯಲ್ಲಿ ಹಾಸ್ಯ ಅಂತ ಹೇಳೋದ್ರ ಬಗ್ಗೆ ಬರೆದ ಒಂದು ಲೇಖನದಲ್ಲಿ ಬಹಳ ಚೆನ್ನಾಗಿ ಅವರು ಅದನ್ನ ಹೇಳ್ತಾರೆ. ಇದರಲ್ಲಿ ಹಳೆಯ ಪಳೆಯ ಮುಖಗಳು ಅಂತ ಹೇಳಿ ಇವತ್ತು ಅಲ್ಲಿ ಸೇಲಿಗೆ ಇದೆ ಆ ಪುಸ್ತಕ. ಅದರಲ್ಲಿ ಗಾಂಧೀಜಿ ಹಾಸ್ಯದ ಬಗ್ಗೆ ಒಂದು ಲೇಖನ ಇದೆ. ಅದರಲ್ಲಿ ಅವರು ಬಹಳ ಚೆನ್ನಾಗಿ ಅದನ್ನ ಹೇಳ್ತಾರೆ. ಏನು ಅಂತ ಹೇಳಿದ್ರೆ ಅವ್ರು ಹೇಳ್ತಾ ಇರೋದು, ಅನಾಸಕ್ತಿಯು ಈ ಗಾಂಧೀಜಿಯವರ ಜೀವನ ದರ್ಶನದಲ್ಲಿ ಒಂದು ಮುಖ್ಯವಾದಂತಹ ಗುಣ. ಈ ಅನಾಸಕ್ತಿಯ ಫಲವಾಗಿ ಅವರು ಜೀವನ ಸಂಗ್ರಾಮವನ್ನು ಬಹಳ ಹಗುರವಾದ ಮನಸ್ಸಿನಿಂದ ತಾವರೆ ಎಲೆ ಮೇಲಿನ ನೀರಿನ ಹನಿಯ ಉಪಮಾನದಂತೆ ಸರಾಗವಾಗಿ ನಡೆಸಿಬಿಟ್ರು. ಅನಾಸಕ್ತಿಯುಳ್ಳವರಿಗೆ ಮಾತ್ರ ಹಾಸ್ಯ ಪ್ರಕೃತಿ ಸಾಧ್ಯ. ಇದು ಗೂರೂರವರು ಗ್ರಹಿಸಿಕೊಂಡಂತ ಬಹಳ ಮುಖ್ಯವಾದಂತ ಮಾತು. ಅನಾಸಕ್ತಿ ಉಳ್ಳವರಿಗೆ ಮಾತ್ರ ಹಾಸ್ಯ ಪ್ರಕೃತಿ ಸಾಧ್ಯ. ಆಸಕ್ತನಾದವನು ಕಾಮ ಕ್ರೋಧಪೂರಿತನು, ಮಿತಿಮೀರಿ ಭಾವಪರವಶನೂ ಆಗಿ ಸಮತ್ವವನ್ನು ಕಳೆದುಕೊಳ್ಳುತ್ತಾನೆ. ಮಹಾತ್ಮ ಗಾಂಧಿಯವರ ಅದ್ಭುತ ಸಾಧನೆಗೆ ಅವರ ವಿನೋದ ಪ್ರಕೃತಿಯು ಬಹುಮಟ್ಟಿಗೆ ಸಹಾಯವಾಗಿತ್ತು ಅಂತ ಅವರು ಒಂದು 3-4 ಉದಾಹರಣೆಗಳನ್ನ ಕೊಡ್ತಾರೆ. ಅದರಲ್ಲಿ ಒಂದಂತೂ ಅವನು ಒಬ್ಬ ಕ್ರಿಶ್ಚಿಯನ್ ಪಾದ್ರಿ ಗಾಂಧಿ ಜೊತೆ ಬರ್ತಾರೆ. ಬಂದ್ರೆ ಅವರು ಇದ್ದದ್ದು ಬಹಳ ಮಡಿವಂತರ ಮನೆಯಲ್ಲಿ ಬ್ರಾಹ್ಮಣರು. ಅವರು ಅಯ್ಯೋ ಇಲ್ಲಿ ಏನ್ ಮಾಡೋದು, ಅವನು ಎಲ್ಲಿ ಉಳ್ಕೊಳ್ಳೋದು, ಇಲ್ಲಿ ರೂಮೇ ಇಲ್ವಲ್ಲ ಅವನಿಗೆ ಬೇರೆ ಕೊಡಕ್ಕೆ ಅಂತ ಅವರ ಮನೆ ಹೆಂಗಸರು ಹೇಳ್ತಾರಂತೆ. ಆವಾಗ ಗಾಂಧೀಜಿ ಅಯ್ಯೋ ರೂಮ್ ಇಲ್ದಿದ್ರೆ ಏನು ಹಜಾರದಲ್ಲೇ ಮಲಕೋತಾನೆ ಬಿಡು ಅವನ, ಇಲ್ಲಿ ಬಂದ್ರೆ ಅವನಿಗೇನು ರೂಮ್ ಗಿಮ್ ಅಲ್ಲ, ಸ್ನಾನದ ಮನೆ ಅದು ಇದು, ಸ್ನಾನ ಮನೆ ಸರಿಯಾದ ಇಲ್ಲದೆ ಇದ್ರೆ ಅವನು ಸ್ನಾನನೇ ಮಾಡಲ್ಲ. ಅಯ್ಯೋ ಊಟಕ್ಕೆ ಅವನಿಗೆ ಏನು ಕೊಡೋದು, ನಮ್ಮ ಮನೆಯಲ್ಲಿ ಈ ಊಟ ಏನ್ ನಾವು ತಿಂತೇವೆ ಅದನ್ನು ಕೊಟ್ರೆ ಆಯ್ತು, ಕೊಡೋದಿದ್ರೆ ಅವನು ಅದನ್ನು ಕೇಳೋದಿಲ್ಲ ಅಂತ ಹೇಳ್ಬಿಡ್ತಾರೆ ಅಂತ. ಅಷ್ಟಾಗುವಾಗ ಮನೆಯವರೆಲ್ಲ ನಕ್ಕು ಅವನ ಮನೆಯಲ್ಲಿ ಅಕಾಮಡೇಟ್ ಮಾಡ್ಕೋಬಹುದು ಅಂತ ಯೋಚನೆ ಮಾಡಿದ್ರು ಅಂತ. ಹೀಗೆ ಅನೇಕ 3-4 ಘಟನೆಗಳು ಆ ಲೇಖನದಲ್ಲಿ ಇದಾವೆ, ಅದರನ್ನ ನಾವು ಹೇಳ್ಬೋದು. ಅಂದ್ರೆ ಈ ಹಾಸ್ಯ ಅಂತ ಹೇಳಿದ್ರೆ ಅವರು ಗ್ರಹಿಸೋದು ಹೇಗೆ ಅಂತ ಅಂದ್ರೆ, ಹಾಸ್ಯ ಒಂದು ರೀತಿಯಲ್ಲಿ ಅದು ಸಂಸ್ಕೃತಿಯ ಮಗು, ಸಂದರ್ಭಗಳ ಶಿಶು. ಒಂದು ಸಂಸ್ಕೃತಿಯಲ್ಲಿ ಹಾಸ್ಯವು ಉಂಟಾಗುವಂಥದ್ದು, ಒಂದು ಪ್ರಾಯದಲ್ಲಿ ಹಾಸ್ಯವು ಉಂಟಾಗುವಂಥದ್ದು ಇನ್ನೊಂದು ಪ್ರಾಯಕ್ಕಾಗೋದಿಲ್ಲ. ಒಂದು ಸಂಸ್ಕೃತಿಯಲ್ಲಿ ಹಾಸ್ಯ ಅಂತ ನಮಗೆ ಅನಿಸಬಹುದಾದ್ದು ಇನ್ನೊಂದು ಸಂಸ್ಕೃತಿಗೆ ಅದು ಹೊಂದಿಕೆ ಆಗದೇ ಇರ್ಬೋದು. ಆದ್ರೆ ನಮ್ಮ ಮೀಮಾಂಸಕಾರರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಹಾಸ್ಯವು ಶೃಂಗಾರದ ತಮ್ಮ ಅಂತ ಹೇಳ್ತಾರೆ. ಯಾಕಂದ್ರೆ ಶೃಂಗಾರದ ನಂತರವೇ ಭರತ ಮುನಿಗಳ ಹಾಸ್ಯವನ್ನ ಹೇಳುವಂಥದ್ದು. ಇದರಲ್ಲಿ ಅನೌಚಿತ್ಯದ ಆಶ್ರಿತ, ಅದು ಅನೌಚಿತ್ಯವಿಲ್ಲದೆ ಇದ್ರೆ ಹಾಸ್ಯಕ್ಕೆ ಒಂದು ಸರಿಯಾದ ಸಂದರ್ಭ ಸಿಕ್ಕುವುದಿಲ್ಲ. ಈ ಒಂಥರ ಅಪ್ರಸ್ತುತ ಪ್ರಸಂಗಿ ಹಾಗೆ ಅದು ಅರ್ಥಪೂರ್ಣ. ಗಂಭೀರ ಚಿಂತನೆಯ ಬೆನ್ನಲ್ಲಿರುವ ಅಸಂಗತ ಅನಭಿಷಿಕ್ತ ಸತ್ಯ. ಹಾಸ್ಯವು ಹಾಗಾಗಿ ಸತ್ಯದ ಬೆನ್ನು ಅಂತ. ಈಗ ನಾವು ಇಂಗ್ಲಿಷ್ ಶೇಕ್ಸ್ಪಿಯರ್ನ ಕಾದಂಬರಿಗಳನ್ನು ನೋಡಿದ್ರೆ, ಅಲ್ಲಿ ನಾಟಕಗಳನ್ನು ನೋಡಿದ್ರೆ ಅಲ್ಲಿ ಬರುವ ಜೆಸ್ಟರ್ಸ್ ಎಲ್ಲ ಹೀಗೆ ಬಹಳ ಗಂಭೀರವಾದ ಪಾತ್ರದ ಒಂದು ಬೆನ್ನಾಗಿ ಅವರಲ್ಲಿ ಇರ್ತಾರೆ. ಅದು ಅಂದ್ರೆ ನಿಮಗೆ ಅವರು ಕಾಣದೇ ಇರುವ ಮುಖವನ್ನ ಅಲ್ಲಿ ಕಾಣಿಸಿಕೊಳ್ಳಿಕ್ಕೆ ಮಾಡ್ತಾನೆ. ನಾವು ಸುಮ್ಮನೆ ನಮ್ಮ ಒಂದು ಮೀಮಾಂಸೆಯನ್ನ ನೆನಪಿಕೊಳ್ತಿದ್ರೆ, ಭರತ ಮುನಿ ಹೇಳಿದ್ದು ನಮಗೆಲ್ಲ ಗೊತ್ತೇ ಇರುವಂಥದ್ದು, ವಿಭಾವ ಅನುಭಾವ ವ್ಯಭಿಚಾರಿ ಭಾವದ ಸಂಯೋಗದಿಂದ ಒಂದು ರಸವು ನಿತ್ಪತ್ತಿ ಆಗತ್ತೆ ಅಂತ. ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಅದನ್ನು ಹೇಳಿದ್ದಾರೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಅದು ಆಸ್ವಾದ್ಯವಾದ್ರಿಂದ ರಸ, ಆದ್ರಿಂದ ಹಾಸ್ಯವು ಒಂದು ರಸ ಅಂತ. ಅಂದ್ರೆ ಈ ರಸವು ಯಾಕೆ ಬೇಕು ಮತ್ತು ಹಾಸ್ಯದ ಮುಖ್ಯ ಅಂಶ ಏನು ಅಂತ ಹೇಳಿದ್ರೆ, ಅಭಿನವ ಗುಪ್ತ ಅದನ್ನು ಹೇಳಿದ ಹಾಗೆ, ಅದನ್ನ ತೀನಂಶ್ರೀ ಅವರು ಅನುವಾದ ಮಾಡಿದ ಹಾಗೆ, ಅದು ಮೇಲು ಮೇಲಕ್ಕೇರಿ ಅರ್ಧ ತತ್ವವಿದೋ ಬಲಲಿಕೆಯ ನರಿಯದೆಯೇ ಬುದ್ಧಿ ಕಾಣುತ್ತಿದೆ, ಫಲಸಿದ್ಧಿಯಿಂದ ಮೊದಲು ಸೂರಿಗಳು ನಿರ್ಮಿಸಿದ ಸುವಿಚಾರ ಸೋಪಾನ ಸರಣಿಗಳಿವು ಅಂತ. ಅಂದ್ರೆ ನೀವು ಆ ಹಾಸ್ಯ ಈಗ ನಾನು ನಕ್ಕು ಕೇವಲ ಮುಗಿಯುವಂಥದ್ದಲ್ಲ, ಅದರಲ್ಲಿ ಒಂದು ಆಸ್ವಾದನೆಯ ಅಂಶ, ಇನ್ನೂ ಹೆಚ್ಚು ಒಂದು ರಸಾಸ್ವಾದನೆಯ ಅಂಶ ಇದೆ ಅಂತ ಹೇಳುವುದನ್ನು ನಾವು ತಿಳ್ಕೊಂಡ್ರೆ, ಆವಾಗ ನಮ್ಮ ಅಭಿರುಚಿ ಮತ್ತು ನಾವು ಇಷ್ಟಪಡುವ ಎಷ್ಟೋ ಜೋಕುಗಳು ಅಥವಾ ಹಾಸ್ಯಗಳು ಅದು ಬೇರೆ ರೀತಿದು ಆಗಿರ್ಬೋದು. ಅದರಿಂದ ಭರತ ಅದನ್ನು ಶೃಂಗಾರ, ಹಾಸ್ಯ, ಕರುಣ ಇತ್ಯಾದಿಗಳಲ್ಲಿ ಹೇಳ್ತಾರೆ.
ಈಗ ಶೃಂಗಾರಕ್ಕೆ ಸ್ಥಾಯಿ ಭಾವ ರತಿ ಅಂತ ಇದ್ದ ಹಾಗೆ ನಮ್ಮ ಮೀಮಾಂಸಕರು ಹೇಳುವುದು ಹಾಸ್ಯಕ್ಕೆ ಹಾಸ ಅಂತ. ಆದ್ರೆ ಮೀಮಾಂಸಕರು ವಿವರಿಸೋದೇನು ಅಂದ್ರೆ ಹಾಸ್ಯದಿಂದ ನಮ್ಮ ಮೇಲೆ ಆಗುವ ಪ್ರಭಾವ ಎಷ್ಟು ಏನು ಅಂತ ಹೇಳ್ತಾರೆ ಅವರಷ್ಟೇ ಹೊರತು ಅದರ ಸ್ವರೂಪವನ್ನ ವಿವರಿಸಕ್ಕೆ ಅವರು ವಿಶೇಷವಾಗಿ ಹೋಗೋದಿಲ್ಲ. ಅವರು ಒಟ್ಟು ಅದರನ್ನ ವಿವರಿಸುವ ಕ್ರಮಗಳು ಹೇಗಿರುತ್ತೆ ಅಂದ್ರೆ, ಒಂದು ಹಾಸ್ಯಕ್ಕೆ ನಾವು ಕೊಡುವ ಪ್ರತಿಕ್ರಿಯೆಯಲ್ಲಿ ಎಷ್ಟು ನಮ್ಮ ತುಟಿ ಅರಳುತ್ತೆ, ಎಷ್ಟು ಹಲ್ಲು ಕಾಣುತ್ತೆ ಅಂತ ಹೇಳುವುದನ್ನೇ ಅವರು ವಿವರಿಸೋದು. ಅಂದ್ರೆ ಹಾಸ್ಯ ಮೀಮಾಂಸೆ ಒಂದು ರೀತಿಯಲ್ಲಿ ಪರಮ ಕಷ್ಟವಾದ್ದು. ಈಗ ಉದಾಹರಣೆಗೆ ಅದನ್ನ ಮಾತುಕತೆಯಲ್ಲಿ ಆಗ್ಲಿ ಇತರ ಸಂದರ್ಭಗಳಲ್ಲಿ ಆಗ್ಲಿ ನಾವು ತರ್ಬೋದು. ಅದು ಮೃದುವಾಗಿರುತ್ತೆ, ಕಟುವಾಗಿರುತ್ತೆ, ಕುತ್ಸಿತವಾಗಿರುತ್ತೆ, ಉದ್ದೇಶಪೂರ್ವಕವಾಗಿರುತ್ತೆ, ಕೆಲವು ಸಲ ಆಕಸ್ಮಿಕವಾಗಿಯೂ ಬಂದ್ಬಿಡುತ್ತೆ. ಈಗ ಯಾರೋ ಒಬ್ಬ ಪಕ್ಕನೆ ಅದು ಆಕಸ್ಮಿಕವಾಗಿ ಅವನು ಬಿದ್ದು ಬಿಡ್ತಾನೆ, ಅದು ಇನ್ಯಾರಿಗೋ ನಗಕ್ಕೆ ಕಾರಣ ಆಗುತ್ತೆ. ಆದ್ರೆ ಅದರನ್ನ ನೀವು ಯಾವ ರೀತಿಯಲ್ಲಿ ಗ್ರಹಿಸ್ತೀರಿ ಅಂತ. ಈಗ ನೋಡಿ, ಇದು ಯಾವಾಗಲೂ ನನಗೆ ಆರ ಮಿತ್ರರು ಒಂದು ಕಡೆ ಹೇಳಿದ ಈ ಒಂದು ಉದಾಹರಣೆ ಯಾವತ್ತೂ ನೆನಪಾಗೋದು. ಈ ದುರ್ಯೋಧನ ಮಾಯಾ ಮಂದಿರದೊಳಗೆ ಕಾಲು ಅವನು ನೀರು ಅಂತ ಕೇಳಿ ಎಡವಿದಂಗಾಗಿ ಬಿದ್ದು ಬಿಡ್ತಾನಲ್ಲ, ಬಿದ್ದು ಬಿಟ್ಟಾಗ ದ್ರೌಪದಿ ನಕ್ ಬಿಡ್ತಾಳೆ. ಅದು ಅವನಿಗೆ ಬಹಳ ಸಿಟ್ಟಿಗೆ ಕಾರಣ ಆಗತ್ತೆ. ಅದು ಒಂದು ರೀತಿಯಲ್ಲಿ ಯುದ್ಧಕ್ಕೆ ಅದು ಕಾರಣವಾಗುವ, ಆ ಸಿಟ್ಟಿಗೆ ದ್ವೇಷಕ್ಕೆಲ್ಲ ಕಾರಣವಾಗುವುದಕ್ಕೆ ಒಂದು ಅದಕ್ಕೆ ಈ ಮೊದಲೇ ಇದ್ದಂತ ಬೆಂಕಿಗೆ ತುಪ್ಪ ಎರೆದ ಘಟನೆ ಅಂತ. ಇವರು ಹೇಳೋದು ಏನು ಅಂದ್ರೆ, ಮಿತ್ರರು ಹೇಳೋದು, ಅಕಸ್ಮಾತ್ ದುರ್ಯೋಧನಿಗೆ ಸಿಟ್ಟು ಬಡುವ ಬದಲು ಅವನ ಅತ್ತಿಗೆ ಹತ್ರ ನಾನು ಇನ್ನೊಮ್ಮೆ ಬಿದ್ದು ತೋರಿಸ್ಲಾ ಅಂತ ಇನ್ನೊಮ್ಮೆ ನಟನೆ ಮಾಡಿ ಬಿದ್ದು ಬಿಟ್ಟಿದ್ರೆ ಆವಾಗ ಅದರನ್ನು ನೋಡುವ ಕ್ರಮವೇ, ಅದರನ್ನ ಬಗೆಹರಿಸಬೇಕೊಳ್ಬೇಕಾದ ಕ್ರಮವೇ ಬೇರೆ ಆಗ್ತಿತ್ತು ಅಂತ. ನಾವು ಹಾಗೆ ಮಾಡಕ್ಕೆ ಹೋಗೋದಿಲ್ಲ. ಈ ಆಕಸ್ಮಿಕ ಸಂದರ್ಭಗಳಲ್ಲಿ ಉಂಟಾಗುವಂತಹ ಹಾಸ್ಯ ಉಂಟಲ್ಲ, ಅದು ಯಾವಾಗಲೂ ಪರಿಹಾಸ್ಯವಾಗಿ ಪರಿವರ್ತನೆಗೊಳ್ಳುವಂಥದ್ದೇ ಜಾಸ್ತಿ ಇರುತ್ತೆ ಅಂತ. ಅಂದ್ರೆ ಅದಕ್ಕೆ ಅನೇಕ ರೀತಿಯ ಅಲಂಕಾರಿಕರು, ನಾನು ಸುಮ್ಮನೆ ಇದಕ್ಕೊಂದು ತಾತ್ವಿಕ ಚೌಕಟ್ಟನ್ನು ಕೊಡ್ಲಿಕ್ಕೆ ಹೇಳ್ತಾ ಇರೋದು. ಹಾಸ್ಯಕ್ಕೆ ಅನೇಕ ರೀತಿಯ ಕಾರಣಗಳಿರ್ತವೆ. ಒಂದು ಅನ್ಯರ ವೇಷಾಲಂಕರಣ ಇರ್ಬೋದು, ನಾಚಿಕೆಗೇಡಿನ ಸ್ವಭಾವ ಇರ್ಬೋದು, ಅಥವಾ ವಿಶೇಷ ಚಾಪಲ್ಯ ಇರ್ಬೋದು, ಕುಚೇಷ್ಟೆ, ಕೆಟ್ಟ ಮಾತು, ಅಂಗವೈಕಲ್ಯ, ಇನ್ನೊಬ್ಬರ ಮೇಲೆ ದೋಷಾರೋಪಣೆ, ಹೀಗೆ ಅನೇಕ ರೀತಿಯಿಂದ ಒಬ್ಬನನ್ನ ನಗು ಮಾಡುವಾಗ ಅಥವಾ ನಗು ಹಾಗೆ ಮಾಡಬಹುದು. ಆದ್ರೆ ಅದರಲ್ಲಿ ಯಾವ ಅಭಿರುಚಿ ಮೇಲ್ಮಟ್ಟದ್ದು ಮತ್ತು ಯಾವ ಅಭಿರುಚಿ ಸಾಮಾನ್ಯದ್ದು ಅಂತ, ಅದರಲ್ಲಿ ನಾವು ಮಾಡುವಂಥದ್ದು ಸಾಮಾನ್ಯವಾಗಿ ಈಗ ಇಂಗ್ಲಿಷ್ನಲ್ಲಿ ಹೇಳ್ತಾರೆ ನೋಡಿ, ಒಂದು ತನ್ನ ಬಗ್ಗೆ ಮಾಡಿಕೊಳ್ಳುವಂತ ಇಂಜೋಕು ಮತ್ತು ಇನ್ನೊಬ್ಬರ ಬಗ್ಗೆ ಮಾಡುವಂತ ಒಂದು ಎಕ್ಸ್ಟರ್ನಲ್ ಆದಂತ ಜೋಕುಗಳ ಅಂತ. ನಮ್ಮಲ್ಲಿ ಅದನ್ನ ನಾವು ಆತ್ಮಸ್ಥ ಮತ್ತು ಪರಸ್ಥ ಅಂತ ಎರಡು ರೀತಿಯ ವಿಭಾಗ ಮಾಡಿಕೊಂಡಿದ್ದೇವೆ. ಇವರಲ್ಲಿ ಆತ್ಮಸ್ಥವಾದಂಥದ್ದು ಗೋರು ರಾಮಸ್ವಾಮಿ ಅಯ್ಯಂಗಾರಲ್ಲಿ ನನಗೆ ಬಹಳ ಹೆಚ್ಚು ಅದರಲ್ಲಿ ಕಾಣುವಂಥದ್ದು ಅಮೆರಿಕದಲ್ಲಿ ಗೋರೂರು ಅಂತ ಒಂದು ಪುಸ್ತಕ ಇದೆಯಲ್ಲ, ಅದರಲ್ಲಿ ಅವರು ತುಂಬಾ ಆತ್ಮಸ್ಥರದ್ದು. ತಮ್ಮ ಬಗ್ಗೆ ತಾವು ಅನೇಕ ಕಡೆ ಹಾಸ್ಯ ಮಾಡ್ಕೋತಾರೆ ಅದರಲ್ಲಿ. ಅಂದ್ರೆ ಅದು ಆ ಸಂದರ್ಭಗಳು ಹಾಗಿರ್ತವೆ. ಪರಸ್ಥ ಹಾಸ್ಯಕ್ಕೆ ಅನೇಕ ಉದಾಹರಣೆಗಳಿದೆ. ಅಲ್ಲಿ ಸ್ವಲ್ಪ ಆತ್ಮಸ್ಥ ಇಲ್ಲ ಅಂತಿಲ್ಲ, ಆದ್ರೆ ಅದರಲ್ಲಿ ನಿರೂಪಕ ಇರ್ತಾನೆ. ಅಂದ್ರೆ ಹಳ್ಳಿಯ ಚಿತ್ರಗಳು, ಹಳೆಯ ಪಳೆಯ ಮುಖಗಳು ಇತ್ಯಾದಿಗಳು. ಹಾಗೆ ಅಂದ್ರೆ ಈ ಹಾಸ್ಯದಲ್ಲಿ ಎಷ್ಟು ಹಾಸ್ಯ ಇರುತ್ತೆ ಅಂತ ಅಂದ್ರೆ, ಒಂದು ರೀತಿಯ ಮಂದಸ್ಮಿತವಾಗಿರುತ್ತೋ, ಅಥವಾ ಹಸಿತವಾಗಿರುತ್ತಾ, ವಿಹಸಿತವಾಗಿರುತ್ತಾ, ಅಥವಾ ಇನ್ನೂ ಜಾಸ್ತಿ ಅತೀತವಾಗಿರುತ್ತಾ, ಅಥವಾ ಅದು ಒಂದು ರೀತಿಯಲ್ಲಿ ಬಿದ್ದು ನಗೋದು ಅಂತ ಹೇಳ್ತೇವೆ ಅಲ್ಲ, ಆ ರೀತಿಯಲ್ಲಿ ಇರುತ್ತಾ, ಅದು ಹೇಗೆ ಅಂಗಾಂಗಗಳಿಗೆ ವ್ಯಾಪಿಸಿಕೊಳ್ಳುತ್ತದೆ ಅಂತ ಹೇಳುವುದರ ಮೂಲಕ ಅದರ ಪ್ರಭಾವಗಳನ್ನ ನಾವು ಅಳಿಬೇಕಾಗತ್ತೆ. ಅದರನ್ನೇ ತೀನಂ ಶ್ರೀ ಅವರು ಏನು ಹೇಳ್ತಾರೆ ಅಂದ್ರೆ, ಹಾಸ್ಯವನ್ನ ನಮ್ಮ ಮೀಮಾಂಸಕರು ಅಳಿಯೋದು ಹೇಗೆ ಅಂದ್ರೆ, ಒಬ್ಬನ ತುಟಿ ಎಷ್ಟರ ಮಟ್ಟಿಗೆ ತೆರೆಯುತ್ತದೆ ಎಂಬುದರ ಮೂಲಕ ಹಾಸ್ಯದ ಒಂದು ಸ್ಟ್ಯಾಂಡರ್ಡ್ ಅಸೆಸ್ಮೆಂಟ್ ಅನುಕೂಲ ಆಗುತ್ತೆ ಅಂತ. ಅಂದ್ರೆ ಒಂದು ಶೃಂಗಾರದ ಜೊತೆ ಒಂದು ನಮಗೆ ಹಾಸ್ಯ ಸದಾ ಇರುವಂತದ್ದನ್ನ ನಾವು ಗಮನಿಸುವಂತಹ ನೆಲೆಗಳೆಲ್ಲಿರ್ತವೆ ಅಂತ ಹೇಳಿದ್ರೆ ಸಂಸ್ಕೃತ ನಾಟಕಗಳಲ್ಲಿ ಇರ್ತವೆ. ಮುಖ್ಯವಾಗಿ ಆ ನಾಯಕನಿಗೆ ಎಲ್ಲ ಒಬ್ಬ ಮಾಡವ್ಯ ಅಂತ ಒಬ್ಬ ಇರ್ತಾನಲ್ಲ, ಅವನು ಒಬ್ಬ ಜೆಸ್ಟರ್ ತರ, ಅವನು ಈ ಗಂಭೀರವಾದ ನಾಯಕನನ್ನ ಸದಾ ಹಾಸ್ಯ ಮಾಡ್ತಾನೆ ಇರ್ತಾನೆ ಅವನು. ಅಂದ್ರೆ ನೀವು ಆ ಗಂಭೀರದ ಮುಖವಾಡವನ್ನು ತೆಗೆದ್ರೆ ಅಲ್ಲಿ ಒಂದು ಹಾಸ್ಯದ ಇನ್ನೊಂದು ರೂಪ ಕಾಣುತ್ತೆ. ಅಂದ್ರೆ ಒಂದು ಸತ್ಯದ ಹಿಂದೆ ಅದರ ಬೆನ್ನಿನಲ್ಲಿ ಇರುವಂತ ಇನ್ನೊಂದು ರೂಪವನ್ನ
ಅದು ಕಾಣಿಸುವ ಹಾಗೆ ಇರ್ತದೆ ಅದರಲ್ಲಿ. ಈಗ ಇದಕ್ಕೆ ಸಂಬಂಧಪಟ್ಟಂತ ಒಂದೆರಡು ಸಾಂದರ್ಭಿಕ ಮಾತುಗಳನ್ನು ಹೇಳಿ ಕೆಲವು ಉದಾಹರಣೆಗಳನ್ನು ನಾನು ಕೊಡ್ಬೋದು. ಇಲ್ಲದಿದ್ರೆ ಪ್ರಾರಂಭದಿಂದಲೇ ನಾವು ಗೋರೂರವರ ಉದಾಹರಣೆಗಳನ್ನೇ ಕೊಡ್ತಾ ಹೋದರೆ ಎಲ್ಲರೂ ನಗಬಹುದು. ಅದಕ್ಕೆ ಅದು ಬೇರೆ ವಿಚಾರ. ಬೇಕಾದಷ್ಟು ಅದರಿಂದ ಯಾವ ಪುಸ್ತಕದ ಪುಟಗಳನ್ನು ಬಿಡಿಸಿದ್ರು ಅದರಿಂದ ಒಂದು ಪುಟ ಓದಿದ್ರೆ ನಿಮಗೊಂದು ನಗು ಬಂದ್ಬಿಡುತ್ತೆ ಅದರಲ್ಲಿ. ಆದ್ರೆ ಅವರನ್ನ ಹಾಗೆ ನಾವು ಒಂದು ಇವತ್ತಿನ ನಾವು ಹಾಸ್ಯ ಲೇಖಕರು ಅಂತ ಹೇಳ್ತೇವಲ್ಲ, ಅಥವಾ ಹಾಸ್ಯ ಕೇವಲ ಮಾಡುವಂತ ಆ ರೀತಿಯಲ್ಲ, ಅವರಿಗೊಂದು ತಾತ್ವಿಕ ಪರಿವೇಷ್ಟಿ ಇದೆ ಅವರ ಬರಹದ ಹಿಂದೆ. ಅದನ್ನು ಗಮನಿಸೋದು ನಮ್ಮ ಮುಖ್ಯ ಉದ್ದೇಶ ಆಗಬೇಕು ಅಂತ ಹೇಳ್ತೇನೆ. ನಾನು ಇತ್ತೀಚೆಗೆ ಈಗ ಡಿ.ವಿ. ಗುಂಡಪ್ಪನವರು, ದಾರಾ ಬೇಂದ್ರೆ ಅವರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಇಂಥವರೆಲ್ಲ ಅವರಿಗೆ ಮುನ್ನುಡಿಯನ್ನು ಬರೆದಿದ್ದಾರೆ. ಆಮೇಲೆ ನಿಮಗೆ ಗೊತ್ತಿದ್ದ ಹಾಗೆ ಆ ಕಾಲಕ್ಕೆ AR ಕೃಷ್ಣಶಾಸ್ತ್ರಿಗಳಿಂದ ಒಂದು ಮೆಚ್ಚುಗೆಯ ಮಾತನ್ನು ಪಡೆಯೋದು ಅಷ್ಟು ಸುಲಭವಾಗಿ ಬರ್ತಾ ಇರಲಿಲ್ಲ. ಅದು ಇಟ್ ವಾಸ್ ವೆರಿ ಟಫ್ ಅಂಡ್ ಹಿ ವಾಸ್ ಎ ವೆರಿ ಸೀರಿಯಸ್ ಆದ ನಮ್ಮ ಆ ಕಾಲದ ಒಬ್ರು ಕ್ರಿಟಿಕ್, ಮತ್ತು ತುಂಬಾ ಕ್ರಿಟಿಕಲ್ ಆಗಿ ಹೇಳ್ತಾ ಇದ್ದವರು. ಅವರು ಇವರ ಪುಸ್ತಕಗಳ ಬಗ್ಗೆ ಬರೆದ ವಿಮರ್ಶೆಯಲ್ಲಿ ಮತ್ತು ಅವರ ಬಗ್ಗೆ ಹೇಳಿದ ಮಾತುಗಳಲ್ಲಿ ಬಹಳ ಮುಕ್ತ ಕಂಠದಿಂದ ಅವರ ಶೈಲಿಯನ್ನ ಮತ್ತು ಹಾಸ್ಯವನ್ನ ಅವರು ಪ್ರಶಂಸಿಸಿದ್ದಾರೆ. ಅದರ ಹಿಂದಿನ ಮನೋಭಾವವನ್ನು ಎಲ್ಲರೂ ಗುರುತಿಸಿರುವಂತ ಒಂದು ಅಂಶ ಏನು ಅಂತ ಹೇಳಿದ್ರೆ, ಗೋರೂರು ಗಾಂಧಿಯವರ ಜೊತೆ ಇದ್ದವರು. ಈಗ ಗಾಂಧೀಜಿಯವರ ಗಾಂಧೀಜಿಯವರ ಬಯೋಗ್ರಫಿ ಇದೆ, ಎಕ್ಸ್ಪೆರಿಮೆಂಟ್ಸ್ ಟ್ರುತ್, ಅದರನ್ನ ನನ್ನ ಸತ್ಯಾನ್ವೇಷಣೆ ಅಂತ ಹೇಳುವ ಮೊದಲ ಅನುವಾದ ಕನ್ನಡದ, ನನ್ನ ನೆನಪಿನಲ್ಲಿ ಮೊದಲ ಅನುವಾದ ಅಲ್ವಾ ಸರ್? PN ಸರ್ ಯಾರಿಗಾರು ಗೊತ್ತಿರ್ಬೋದು. ಐ ಥಿಂಕ್ ಎವರ್ ಫಸ್ಟ್ ಟ್ರಾನ್ಸ್ಲೇಷನ್ ಕನ್ನಡಕ್ಕೆ ಮಾಡಿದ್ದು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರೇ. ಮತ್ತು ಅವರು ಗಾಂಧೀಜಿಯ ಜೊತೆ ಇದ್ದವರು, ಮತ್ತು ಯಾವತ್ತು ಖಾದಿಯನ್ನ ಕೊನೆಯವರೆಗೂ ಬಹುಶಃ ಅವರು ಹಾಕ್ತಾ ಇದ್ರು. ಆ ಥರದಲ್ಲಿ ಅವರು ಗಾಂಧಿವಾದಿಗಳು, ಅದು ನಿರ್ವಿವಾದ. ಅವರ ಬರಹಗಳಲ್ಲಿ, ಅವರ ಆದರ್ಶದಲ್ಲಿ ಎಲ್ಲ ಕಡೆ ಕಾಣುತ್ತೆ. ಈಗ ವತ್ಸಲೆ ಅಂತ ಒಂದು ಕಾದಂಬರಿ ಇದೆ ಅವರದ್ದು. ಅದರಲ್ಲಿ ಅವರು ಈ ಗಂಡ ಆದವನ ಅನೇಕ ಪಡಿಪಾಟಲುಗಳನ್ನು ಹೇಳಿದ್ರು, ಅವನ ದೌರ್ಬಲ್ಯಗಳನ್ನು ಹೇಳ್ತಾ ಹೋದ್ರು. ಕೊನೆಗೆ ಆ ಕಾದಂಬರಿ ಮುಗಿಯೋದು ಹೇಗೆ ಅಂದ್ರೆ, ಆ ಗೋಪಾಲ ಮತ್ತು ವತ್ಸಲ ಇಬ್ರು ಗಾಂಧಿ ಹೋರಾಟದಲ್ಲಿ ಭಾಗವಹಿಸಿ ಜೈಲಿಗೆ ಹೋಗೋದ್ರ ಮೂಲಕ ಅವರ ಇಡೀ ಸಮಸ್ಯೆಗಳು ಪರಿಹಾರ ಆಗ್ತವೆ, ಮತ್ತು ಅವರ ಹೊಸ ಜೀವನ ಜೈಲಿನಲ್ಲಿ ಶುರುವಾಗುತ್ತೆ. ಗಾಂಧಿ ಹೋರಾಟದಲ್ಲಿ 1942 1942ರ ಕಾಲದಲ್ಲಿ ಅದರನ್ನ ಇರುತ್ತೆ. ಇತ್ತೀಚೆಗೆ ನಾನು ಇತ್ತೀಚೆಗಿನ ಹೊಸ ವಿಮರ್ಶಕರಲ್ಲಿ H. ದಂಡಪ್ಪ ಅಂತ ಬರೀತಾರೆ, ನಿಮಗೆ ಗೊತ್ತಿದೆ ಅವರು ವಿಮರ್ಶಕರು. ಅವರು ಗೋರೂರು ರಾಮಸ್ವಾಮಿ ಅಯ್ಯಂಗಾರರ ಪ್ರಬಂಧಗಳ ಮೇಲೆ ಒಂದು ಬಹಳ ಮುಖ್ಯವಾದಂಥ ಲೇಖನವನ್ನು ಬರೆದಿದ್ದಾರೆ. ಅದರಿಂದ ಒಂದೆರಡು ಪ್ಯಾರಾಗ್ರಾಫ್ ಅನ್ನು ನಾನು ಇತ್ತೀಚೆಗಿನವರು ಹೇಗೆ ನೋಡ್ತಾರೆ ಮತ್ತು ಹೇಗೆ ಗ್ರಹಿಸ್ತಾರೆ ಅಂತ ಹೇಳೋದಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಅಂದ್ರೆ ಗೋರೂರು ಪ್ರಬಂಧಗಳಲ್ಲಿ ಪ್ರಕೃತಿ, ಜನರ ದೈನಂದಿನ ಸರಳವಾದ ಜೀವನದ ವಿವರಗಳು, ಸುಖ ದುಃಖ, ನೋವು ನಲಿವು ಎಲ್ಲವನ್ನು ಸಾಂಕೇತಿಕವಾಗಿ ಜಾನಪದ ಹಿನ್ನೆಲೆಯಲ್ಲಿ ಹಿಡಿದಿಡುತ್ತಾರೆ. ಜಾನಪದ ಅಧ್ಯಯನ, ಸಂಸ್ಕೃತ ಸಾಹಿತ್ಯದ ಜ್ಞಾನ, ಸದಭಿರುಚಿ ಇವೆಲ್ಲಕ್ಕೂ ಮುಗಿಲಾಗಿ ಅವರು ಮೆಚ್ಚಿಕೊಂಡು ಮೈಗೂಡಿಸಿಕೊಂಡಿದ್ದ ಗಾಂಧಿ ವಿಚಾರಧಾರೆಯು ಕೂಡ ಅವರ ಪ್ರಬಂಧಗಳಲ್ಲಿ ಮತ್ತು ಅವರ ಎಲ್ಲ ರೀತಿಯ ಹಾಸ್ಯ ನೆಲೆಗಳಲ್ಲಿ ಅದು ಅನುರಣಿತವಾಗ್ತಾ ಇದೆ ಅಂತ ಹೇಳೋದು. ಅಂದ್ರೆ ಅವರ ಹಾಸ್ಯ ಇರಲಿ, ಅದು ಒಂದು ಸಣ್ಣ ಲೇಖ ಅಂತ ಹಾಗಿರೋದಿಲ್ಲ, ಅಲ್ಲಿ ಒಂದು ಕಥನ ಇರುತ್ತೆ. ಈಗ ವುಡ್ ಹೌಸ್ ಬರೆದ ರೀತಿ ಒಂದು ಜೀವನದ ಕಥನವನ್ನು ಹೇಳ್ತಾ ಹೋಗ್ತಾ ಇದ್ದ ಹಾಗೆ ಅದರಲ್ಲಿ ಹಾಸ್ಯ ಬರುತ್ತೆ. ಈಗ ಹಳ್ಳಿಯ ನಮ್ಮ ಊರಿನ ರಸಿಕರು ಅಂತ, ಅದು ನನಗೆ ಅದರದ್ದು ಅವರ ಹಾಸ್ಯ ಎಷ್ಟು ಪ್ರಭಾವಶಾಲಿ ಅಂತ ಹೇಳೋದಕ್ಕೆ ನನಗೆ ಒಂದು ಉದಾಹರಣೆ ಯಾವತ್ತು ನೆನಪು ಬರೋದು. ಅದು ನನ್ನ ಮಗನಿಗೆ ಅದು ಟೆಕ್ಸ್ಟ್ ಆಗಿತ್ತು, ಅವನು ಹೈಸ್ಕೂಲ್ನಲ್ಲಿ ಓದುವಾಗ. ಅವನಿಗೆ ಅವನು ಓದಿ ಆದ್ಮೇಲೆ ಅಂದ್ರೆ ಅದರನ್ನ ಒಂದು ಕಿವಿಯಲ್ಲಿ ಕೇಳಬೇಕು ಅಂತ ಇಡೀ ಟೆಕ್ಸ್ಟ್ ನನ್ನ ಓದೋದು ಅನ್ನೋದೊಂದು ಕ್ರಮ. ನಾನು ಅಥವಾ ನನ್ನ ಹೆಂಡತಿ ಅದರನ್ನ ಓದಿ ಹೇಳ್ತಾ ಇದ್ರು. ಆ ದಿನ ನನ್ನ ಗಂಟ್ಲು ಸ್ವಲ್ಪ ಅಷ್ಟು ಕಟ್ಟಿತ್ತು, ಒಂಚೂರು ಶೀತ ಆಗಿತ್ತು, ಮತ್ತು ನನ್ನ ಹೆಂಡತಿ ಬೇರೆ ಯಾವುದೊಂದು ಕೆಲಸದಲ್ಲಿ ಇದ್ಲು. ಹಾಗೆ ನೀವು ಓದುಕ ಅಂತ ಹೇಳಿದ್ರು. ಅಷ್ಟರಲ್ಲಿ ಆ ಹೊತ್ತಿಗೆ ನಮ್ಮ ಅತ್ತೆಯವರು, ಅಂದ್ರೆ ಹೆಂಡತಿಯ ತಾಯಿ ಮನೆಗೆ ಬಂದಿದ್ರು. ಅವರು ನಾನು ನಿನಗೆ ಓದಿ ಹೇಳ್ತೇನೆ ಅದನ್ನು ಇನ್ನೊಮ್ಮೆ ಅಂತ ಅವ್ರಿಗೆ ಓದ್ಲಿಕ್ಕೆ ಅಂತ ಹೇಳಿದ್ರು.
ಅದು ಹೇಗೆ ಓದ್ತಾ ಇದ್ರು ಅಂದ್ರೆ ಅವ್ರು ಓದೋದ್ರಿಂದ ಹೆಚ್ಚು ನಗುತ್ತಾ ಇದ್ರು. ಅದನ್ನ ಒಂದು ಪುಟ ಓದೋದು, ಇವನು ಹೇಳ್ತಾ ಇದ್ದ, ಅಜ್ಜಿ ನಾಳೆ ನನಗೆ ಪರೀಕ್ಷೆ, ನೀವು ಅದನ್ನು ಓದೋದು ಸರಿ ಓದ್ಬೇಕು ಅಂತ. ಅವರು ಮತ್ತೆ ಪುನಃ ಅಂತ ನಗೋದು. ಅವನು ಆ ಬಾವುಟದ ಇವನಿದ್ದಾನೆಲ್ಲ ಮನೆಗಾರ, ಅದನ್ನು ಓದುವಾಗ ನಗೋದು, ಆಮೇಲೆ ಒಂಚೂರು ಓದೋದು, ಮತ್ತೆ ನಗೋದು, ಓದೋದು, ಹೀಗಾಗ್ತೈತೆ. ಅಂದ್ರೆ ಒಂದು ಅದರಲ್ಲಿ ಆ ರೀತಿಯ ಹಾಸ್ಯದಲ್ಲಿ ಆಸಕ್ತಿ ಉಳ್ಳವರಿಗೆ ಅದು ಹೇಗೆ ಬರುತ್ತೆ ಅಂತ. ಈಗ DVG, ಮಾಸ್ತಿ ಮತ್ತು ಬೇಂದ್ರೆಯವರು ಕೂಡ ಅದನ್ನು ಓದ್ತಾ ನಕ್ಕದ್ದನ್ನ ಅವರು ಹೇಳಿದ್ದಾರೆ. ಆಮೇಲೆ ಇನ್ನು ಕೆಲವು ಕಡೆಯಲ್ಲಿ ನವೋದಯದ ಅನೇಕ ಬರಹಗಾರರು ಬರೆದಿದ್ದಾರೆ, ಓದ್ತಾ ರಾತ್ರಿ ಅದು ಅವರು ನಕ್ಕು ಕೊನೆಗೆ ಮನೆಯವರು ಎದ್ದು ಏನಾಯ್ತು ಅಂತ ಕೇಳಿ ಮತ್ತೆ ಅವರಿಗೂ ಅದನ್ನು ಓದಿ ಹೇಳಿ ನಾವು ಮಲಕೊಂಡೆವು ಅಂತ ಹೇಳುವ. ಅಂದ್ರೆ ಆ ಅಭಿರುಚಿ ಉಳ್ಳವರಿಗೆ, ಆ ಕಾಲದ ಆ ಜನಜೀವನದ ಅಭಿರುಚಿ ಉಳ್ಳವರಿಗೆ, ಅಂದ್ರೆ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹಾಸ್ಯ ಅವರು ಚಿತ್ರಿಸುವ ವ್ಯಕ್ತಿಗಳ ವಿಕ್ಷಿಪ್ತತೆ ಹಾಗೂ ಘಟನೆಗಳ ಚಮತ್ಕಾರ ಇವೆಲ್ಲವೂ ಪರಸ್ಪರ ಕೂಡಿಕೊಂಡು ಅವರ ಬರಹಗಳಲ್ಲಿ ಕಥಾಂಶವೂ ಸೇರಿಕೊಂಡು ನಮಗೊಂದು ಕಥೆಯ ಜೊತೆ ಅದರನ್ನು ಮುಂದುವರಿತಾ ಹೋದಾಗೆ ಅದೊಂದು ಭಾವ ನಮಗೆ ಬರ್ತದೆ. ಈಗ ನಾನು ನಿಮಗೆ ಅವರದ್ದೊಂದು ಪ್ರಬಂಧ ಇದೆ, ಡೊಂಕುಬಾಲ ಅಂತ. ಈ ಡೊಂಕುಬಾಲದ ಹೀರೋ ಒಬ್ಬ ತೂರ ಅಂತ. ಅವನು ಯಾಕೂ ಪ್ರಯೋಜನ ಇಲ್ಲದವನು ಅಂತ ಊರವರೆಲ್ಲ ಅವನನ್ನು ನಿಗ್ಲೆಕ್ಟ್ ಮಾಡ್ತಾ ಇರ್ತಾನೆ. ಅವನ ಕೆಲಸ ಏನು ಅಂದ್ರೆ ಊರ್ನ ದನ ಕಾಯೋದು. ಅವನಿಗೇನು ಗತಿ ಇಲ್ಲ ಅಂತ ಹೇಳುವಾಗ ಅವನನ್ನು ಯಾರು ಯಾವ ಕೆಲಸಕ್ಕೂ ಮಾಡೋದಿಲ್ಲ. ಅವನಿಗೆ ಅದೊಂಚೂರು ಬೇಸರ ಇರುತ್ತೆ, ಅದು ನನ್ನನ್ನು ಕೆಲಸ ಮಾಡಬೇಕಲ್ಲ ಅಂತ ಅವನು ಇರ್ತಾನೆ. ಈ ತೂರನಿಗೆ ಒಮ್ಮೆ ಅಸೌಖ್ಯ ಉಂಟಾಗುತ್ತೆ. ಅವನಿಗೆ ಈ ದನಗಳನ್ನು ನೋಡ್ಲಿಕ್ಕೆ ಆಗೋದಿಲ್ಲ, ಅದನ್ನು ನೋಡ್ಕೊಳ್ಳಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಒಂದು ವಾರದಲ್ಲಿ ಇಡೀ ಹಳ್ಳಿಯಲ್ಲಿ ಕೋಲಾಹಲ ಎದ್ದು ಬಿಡುತ್ತೆ. ಯಾಕಂದ್ರೆ ದನಗಳಿಗೆ ಮೇವಿಲ್ಲ, ಅದನ್ನು ಗುಡ್ಡಕ್ಕೆ ತಕೊಂಡು ಹೋಗೋರಿಲ್ಲ, ಮಾರ್ಗದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಸಗಣಿ, ಅದನ್ನು ಬಾಚುವವರಿಲ್ಲ, ಇದು ಮಾಡುವವರಿಲ್ಲ. ಆ ತೂರ ಅಂತ ಎಲ್ರು, ಅಷ್ಟರವರೆಗೆ ಯಾರು ತೂರ ಏನು ಲೆಕ್ಕಕ್ಕೆ ಇಲ್ಲದ ಹಾಗಿದ್ನೋ ಅವನು ಬಹಳ ಇಂಪಾರ್ಟೆಂಟ್ ಆಗಿದೆ. ಅವನಿಗೆ ಗುಣ ಆಯ್ತಾ, ಅವನಿಗೆ ಔಷಧಿ ಮಾಡ್ಬೇಕಾ, ಪಂಡಿತರ ಹತ್ರ ತರಬೇಕಾ, ಏನಾಯ್ತು ಅವನ ಮನೆಯಲ್ಲಿ ಕೇಳೋದೇನು ಎಲ್ರು. ಅಂದ್ರೆ ಅವನು ಯಾವ ರೀತಿಯಲ್ಲೂ ಲೆಕ್ಕಕ್ಕಿಲ್ಲದವನು ಇದ್ದಕ್ಕಿದ್ದಾಗ ಅವನು ಔಷಧಿ ಇಲ್ಲದೆ ಅವನು ಬರೆದಾಗ ಮಲಕ್ಕೊಂಡಾಗ ತೀರಾ ಅವನು ಮುಖ್ಯವಾದಂತ ಒಬ್ಬ ಮನುಷ್ಯ ಆಗಿರ್ತಾನೆ. ಕೊನೆಗೆ ಅವನ ಇಂಪಾರ್ಟೆನ್ಸ್ ಗೊತ್ತಾಯ್ತಲ್ಲ ಅವನ ಇದು. ಕೊನೆಗೆ ಏನಾಗುತ್ತೆ ಅಂದ್ರೆ ಆ ತೂರನಿಗೆ ಜ್ವರ ಎಲ್ಲ ಕಮ್ಮಿಯಾಗಿ ಅವನು ಸ್ವಲ್ಪ ತೂರಾಡ್ತಾ ಅವನು ಓಡಾಡಕ್ಕೆ ಶುರು ಮಾಡ್ತಾನೆ. ದನಗಳನ್ನ ಮೆತ್ತಗೆ ಬೆಟ್ಟಕ್ಕೆ ತಗೊಂಡು ಹೋಗಕ್ಕೆ ಶುರು ಮಾಡ್ತಾನೆ. ಅವುಗಳಿಗೆ ಹೊಟ್ಟೆ ತುಂಬಕ್ಕಾಗುತ್ತೆ, ಇದಾಗುತ್ತೆ. ಒಂದು ವಾರದಲ್ಲಿ ಊರಿನವರಿಗೆಲ್ಲ ಮರೆತು ಅವ ಲೆಕ್ಕಕ್ಕೆ ಇಲ್ದಂಗೆ ಆಗ್ಬಿಡ್ತಾನೆ. ಅಂದ್ರೆ ಆ ಡೊಂಕು ಬಾಲ ಅಂತ ಹೇಳುವಾಗ ಈ ತೂರನ ಕತೆ ಇದೆ ಅಲ್ವಾ, ಅದೊಂದು ನೋಡಿ, ಈ ಹ್ಯೂಮರ್ ನಮಗೆ ಅದು ಗೊತ್ತಾಗಬೇಕಾದ್ರೆ ಅವರ ಹಿಂದೆ ಅದಕ್ಕೆ ನಮಗೆ ನೇರವಾಗಿ ಮುಖಕ್ಕೆ ರಾಚದ ಆದರೆ ಸೂಚ್ಯವಾಗಿ ತಿಳಿಯುವ ಒಂದು ನೀತಿಯು ಅವರ ಬರಹಗಳಲ್ಲಿ ಇರುತ್ತೆ. ಆದ್ರೆ ಆ ನೀತಿಯನ್ನು ಅವರು ಬಹಳ ಮೇಲೆ ಎತ್ತಿ ಹೇಳೋದಿಲ್ಲ. ಆದ್ರಿಂದ ನಾವು ಗಮನಿಸಬೇಕಾಗೋದು ಏನು ಅಂದ್ರೆ, ಉತ್ತಮ ಪ್ರಬಂಧದಲ್ಲಿ ಅಂದ್ರೆ ಹಾಸ್ಯ ಇರಲಿ ಮತ್ತೊಂದಿರಲಿ ಅವರು ಹೆಚ್ಚಾಗಿ ಬಳಸ್ತಾ ಇದ್ರು. ಈಗ ಬಹಳ ದೀರ್ಘವಾದಂತ ಅವರ ಹಳ್ಳಿಯ ಚಿತ್ರಗಳಿರ್ಬೋದು, ಅಥವಾ ಅವರ ಕಥೆಗಳಲ್ಲಿರುವ ಹಾಸ್ಯ ಇರ್ಬೋದು, ಅಥವಾ ಅವರ ಸಣ್ಣ ಕಾದಂಬರಿಗಳಲ್ಲಿರುವ ಹಾಸ್ಯ ಇರ್ಬೋದು. ಮುಖ್ಯವಾಗಿ ಅವರ ಶೈಲಿ ಪ್ರಬಂಧದ ಶೈಲಿಯೇ ಅದು. ಆದ್ರಿಂದ ನಾನು ಪ್ರಬಂಧದ ಬಗ್ಗೆ ಇರುವ ಮಾತುಗಳನ್ನು ಅಷ್ಟು ಹೇಳಕ್ಕೆ ಕಾರಣ. ಉತ್ತಮ ಪ್ರಬಂಧದಲ್ಲಿ ನಿರೂಪಣಾ ಕ್ರಮ ಆಕರ್ಷಕವಾಗಿರ್ಬೇಕು. ಇದು ಅವರೇ ಹೇಳೋದು, ಯಾರು ಪ್ರಬಂಧದ ಬಗ್ಗೆ ನಾನು ಹೇಳ್ತಾ ಇರೋದು. ಇದು ಗೂರೂರೇ ಅವರ ಪ್ರಬಂಧದ ಬಗ್ಗೆ ಅವರೇ ಹೇಳ್ಕೊಂಡ ಒಂದು ಮಾತನ್ನ ಐ ಆಮ್ ಜಸ್ಟ್ ಕೋಟಿಂಗ್. ಉತ್ತಮ ಪ್ರಬಂಧದಲ್ಲಿ ನಿರೂಪಣಾ ಕ್ರಮ ಆಕರ್ಷಕವಾಗಿರ್ಬೇಕು. ಅದು ನಮ್ಮ ಬಾಳಿನ ಮೇಲೂ ಜೀವನದ ಹೊಸ ಬೆಳಕನ್ನ ಸ್ವಲ್ಪವಾದರೂ ಚೆಲ್ಲಬೇಕು. ಒಂದು ವಿಚಿತ್ರವಾದ ಬೆಳಕನ್ನಾದರೂ ಬೀರ್ಬೇಕದು. ಅದು ಇಲ್ದಿದ್ರೆ ಆ ಪ್ರಬಂಧಕ್ಕೆ ಅರ್ಥವಿಲ್ಲ. ಉತ್ತಮ ಚಿತ್ರಕಾರರು ರಸ್ತೆಯನ್ನು ಪರದೆಯ ಮೇಲೆ ಬರೆದಿದ್ರು. ಅಂದ್ರೆ ಈ ನಾಟಕಕ್ಕೆಲ್ಲ ಪರದೆ ಬರೀತಾರಲ್ಲ, ಅದರಲ್ಲಿ ಒಬ್ಬ ಚಿತ್ರಕಾರರು ರಸ್ತೆಯ ಚಿತ್ರವನ್ನ ಅದರಲ್ಲಿ ಬರೆದ್ರು. ಪರದೆ ಇಷ್ಟೇ ಇರೋದದು. ಆ ಪರದೆ ಮೇಲೆ ಬರೆದಿದ್ರು ಕೂಡ ಅದು ಸಾವಿರಾರು ಮೈಲು ಮುಂದೆ ಹೋಗುತ್ತಿರುವಂತೆ ಕಾಣುತ್ತಿರುವಂತೆ ಇರುವ ಹಾಗೆ ಈ ನೀತಿ ಬೋಧೆ ಏನಾದರೂ ಇದ್ದರೆ ಅದು ಹಿನ್ನೆಲೆಯಲ್ಲಿರಬೇಕು. ಅದು ಕಾಣೋದೆಷ್ಟು ಈ ಪರದೆಯಲ್ಲಿ ಕಾಣೋಷ್ಟು ಚಿತ್ರ ಕಾಣಬೇಕು, ಆದ್ರೆ ಅದು ಇನ್ನು 100 ಮೈಲು ಮುಂದೆ ಹೋಗುವ ರಸ್ತೆ ಚಿತ್ರ ಅಂತ ಮನಸ್ಸಿಗೆ ಭಾಸ ಆಗಬೇಕು ಅಂತ. ಅದು ಆ ನೀತಿ ಬೋಧೆ ಹಾಗೆ ಇರಬೇಕು.
ಅದು ಹಿನ್ನೆಲೆಯಲ್ಲಿರಬೇಕು. ಜೀವನ ಹೇಗೆ ಒಂದು ಲೀಲೆಯೋ, ದಿಸ್ ಇಸ್ ಓನ್ಲಿ ಗೋರೂರ್ ಕ್ಯಾನ್ ರೈಟ್ ದಿಸ್. ಜೀವನ ಹೇಗೆ ಒಂದು ಲೀಲೆಯೋ ಹಾಗೆ ಎಸ್ಸೆಯಲ್ಲಿ ಶೈಲಿ ಎಂಬುದು ಹಾಗೆ ಬರೀ ಲೀಲೆ. ಎಸ್ಸೆಯಲ್ಲಿ ಅದು ಸಿ ಅವರು ಅದರನ್ನ ರೈಟಿಂಗ್ಗೆ ಅಪ್ಲೈ ಮಾಡ್ತಾರೆ. ಬರೆಯೋ ವ್ಯಕ್ತಿಯ ಸಂಸ್ಕಾರವನ್ನು ಅನುಸರಿಸಿ ಅದರಲ್ಲಿ ನಾವೀನ್ಯವು ಹೊಸ ಮಾತುಗಳು, ಕಲೆಗಳ ಸಂಗಮವು ಆಗುತ್ತದೆ. ನಾನು ಉದ್ದೇಶಪೂರ್ವಕವಾಗಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರನ್ನೇ ಕೋಟ್ ಮಾಡಿ ಹೇಳ್ತಾ ಇರೋದು. ಯಾಕೆಂದ್ರೆ ಇವತ್ತು ಅನೇಕರು ಬರೀತಾ ಇರುವಾಗ ಗೋರೂರ್ ಬಗ್ಗೆ ಏನೋ ಒಂದು ಘಟನೆಯನ್ನು ತೆಗೆದು ಕೋಟ್ ಮಾಡ್ತಾರೆ. ಈಗ ಕೆಲವು ನಮಗೆ ಬರುವಂತಹ ಈ ಎಡಿಟೋರಿಯಲ್ ಪೇಜ್ನಲ್ಲೆಲ್ಲ ಬೆಳಕು ಅಂತೆಲ್ಲ ನೀತಿ ಬೋಧೆ ಸ್ವಾಮಿಗಳು ಇವರೆಲ್ಲ ಬರೀತಾರಲ್ಲ, ಆ ಥರದ ಇದರಲ್ಲಿ ಸಹ ನಾನು ನೋಡಿದ್ದೇನೆ ಅನೇಕ ಕಡೆ. ಒಂದೊಂದು ಘಟನೆಯನ್ನು ತೆಗೆಯೋದು, ಅದು ಸ್ವಲ್ಪ ಹಾಸ್ಯ ಪ್ರಧಾನವಾಗಿರುವಂಥ ಘಟನೆಯನ್ನ ಅದು ಸುತ್ತಲಿನ ಸಂದರ್ಭಕ್ಕಿಂತ ತೆಗೆದು ಬೇರೆ ಇಟ್ಟುಬಿಡೋದು. ಅಮೆರಿಕದಲ್ಲಿ ಗೋರೂರು ಹೋದಾಗ ಅವರಿಗೆ ಇದೇನು ಅಂತ ಅವರ ಕಚ್ಚೆಯನ್ನು ಹಿಂದೆ ಕೇಳಿದಾಗ ಅವ್ರಿಗೆ ಗೊತ್ತಾಗೋದಿಲ್ಲ. ಅವರು ತಕ್ಷಣ ಇದೇನು ಅಂತ ಅವನ ಟೈಯನ್ನು ಹಿಡಿದು ಕೇಳ್ತಾನೆ. ಇಟ್ಸ್ ಎ ಫ್ರಂಟ್ ಕ್ಲೋತ್ ಅಂತ ಅವ್ರು ಹೇಳ್ತಾರೆ, ಇವರು ದಿಸ್ ಇಸ್ ಎ ಬ್ಯಾಕ್ ಕ್ಲೋತ್ ಅಂತ ಇವ್ರು ಹೇಳ್ತಾರೆ. ಅಂದ್ರೆ ಆ ಥರದ್ದನ್ನೆಲ್ಲ ಕೊಟ್ಟು ಏನೋ ಒಂದು ಅದರ ಹಾಸ್ಯದ ಅಂಶವನ್ನು ಹೇಳ್ತಾರೆ. ನಾನು ಹೇಳ್ತಾ ಇರೋದು ನನ್ನ ಎಫರ್ಟ್, ಐ ನೋ ಹಾಸ್ಯ ಪ್ರಜ್ಞೆ ಅಂತ ಅದಕ್ಕೆ ಅದರನ್ನ ಮಾಡಿರೋದು. ಅದರ ಹಿನ್ನೆಲೆಯಲ್ಲಿ ಅವರ ಒಂದು ಚಿಂತನಾ ಕ್ರಮ ಬಹಳ ವಿಶಿಷ್ಟವಾಗಿದೆ ಅಂತ ಹೇಳೋದಕ್ಕೆ. ನೋಡಿ, ದಾರಾ ಬೇಂದ್ರೆ ಅವರು ಇದರನ್ನು ಹೇಗೆ ಹೇಳ್ತಾರೆ ಅಂತ, ಇದು ಗರುಡಗಂಬದ ದಾಸಯ್ಯನಿಗೆ ಬರೆದಂತ ಮುನ್ನುಡಿಯಿಂದ. ದಿಸ್ ಇಸ್ ರಿಯಲಿ, ಎಲ್ಲವನ್ನು ನಾನು ಓದಲಿಕ್ಕೆ ಹೋಗೋದಿಲ್ಲ. ನಮ್ಮ ಜನಕ್ಕೆ ನಮ್ಮ ಜೀವನದ ರಮ್ಯತೆಯನ್ನು ತೋರಿಸಿ ಮಂಕು ಕವಿದ ಕಣ್ಣಿಗೆ ಅಂಜನ ಹಾಕುವ ಕಲೆಯಲ್ಲಿ ಕೈ ಪಳಗಿದವರಲ್ಲಿ ಗೋರೂರು ಮುಖ್ಯರು. ಅಂದ್ರೆ ಬೇಂದ್ರೆ ಅವರು ಹೇಗೆ ಹೇಳ್ತಾರೆ ಅಂದ್ರೆ, ಅವರು ಹಿ ಗಾಟ್ ಇಟ್. ಅಂದ್ರೆ ಗೋರೂರ್ ಅವರ ಬಹಳ ಸೆಂಟ್ರಲ್ ತತ್ವವನ್ನ ಬೇಂದ್ರೆ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅವ್ರು ಹೇಳ್ತಾರೆ, ಬೇಕಾದರೆ ಅದನ್ನು ತತ್ವವೆಂದು ತಿಳಿಯಬಹುದು, ಬೇಡವಾದರೆ ಹರಟೆ ಎಂದು ಪರಿಭಾವಿಸಬಹುದು. ನೀವು ಅದನ್ನು ನೋಡುವ ಕ್ರಮ ಹೇಗಿರುತ್ತೆ ಅಂದ್ರೆ, ನೀವು ಅದನ್ನು ತತ್ವ ಅಂತ ನೋಡಿದ್ರೆ ತತ್ವ, ಹರಟೆ ಅಂತ ನೋಡಿದ್ರೆ ಹರಟೆ, ಹಾಗೆ ಮಾಡುವ ಹಾಗೆ ಇರುತ್ತೆ. ಅಂದ್ರೆ ಅವರಲ್ಲಿ ನಯವಾದ ಹಾಸ್ಯವು ಹರಡಿಕೊಂಡಿದೆ, ಅದರಲ್ಲಿ 10 ಮಸಾಲೆ ಕೂಡಿಕೊಂಡಿದೆ. ಇಲ್ಲಿ ಕತೆ ಇದೆ, ಪಾತ್ರ ಸೃಷ್ಟಿ ಇದೆ, ನಗೆ ಇದೆ, ನೋವಿದೆ, ಬಣ್ಣನೆ ಇದೆ, ಬೂಟಾಟವಿದೆ, ಕಟಕಿ ಇದೆ. ಬೇಕಾದರೆ ತತ್ವವಿದೆ, ಬೇಡವಾದರೆ ಹರಟೆ ಇದೆ. ಅಂದ್ರೆ ಒಬ್ಬ ಪ್ರತಿಭಾವಂತನಾದಂತಹ ಇನ್ನೊಬ್ಬ ಲೇಖಕನಿಗೆ ಅದು ಗೊತ್ತಾಗುತ್ತೆ. ಅಂದ್ರೆ ಅವರ ಕಂಟ್ರಿಬ್ಯೂಷನ್ ಏನು ಬೇಂದ್ರೆ ಇದು ಗೋಕಾಕರದ್ದು ಹಾಸ್ಯದ ಮೂಲಕ. ಅಂದ್ರೆ ಗೋರೂರರ ಕಲೆಯು ಎಲ್ಲಿಂದಲೋ ರಫ್ತಾಗಿ ಬಂದ ಸೀಮೆ ಚಾಪಿನ ಸರಕಲ್ಲ, ಅದು ಹೊರಗಿನಿಂದ ಬಂದಂಥದ್ದಲ್ಲ. ಹಾಸ್ಯ ಅಂದ್ರೆ ಎಲ್ರು ಪಂಚ್ 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 ಅಂತ ಹೇಳ್ತಾ ಇರ್ತಾರಲ್ಲ, ಇವನ್ ನಾವು ನಮ್ಮ ಹಾಸ್ಯದ ಇದು ಬಂದದ್ದು ಪಂಚಿನಿಂದ ಅಂತ. ಈಗ DVG ಅವರು ಪಂಚ್ ಪತ್ರಿಕೆಯನ್ನು ಹೇಳ್ತಾರೆ, ಮಾಸ್ತಿಯವರು ಪಂಚ್ ಪತ್ರಿಕೆಯನ್ನು ಹೇಳ್ತಾರೆ, ಇನ್ನೂ ಅನೇಕರು ಆ ಕಾಲದಲ್ಲಿ ಪಂಚ್ ಪತ್ರಿಕೆಯನ್ನು ಓದಿದ್ದು ಅಂತೆಲ್ಲ ಹೇಳ್ತಾರೆ. ಆದ್ರೆ ಅಥವಾ ಆವಾಗ ಮತ್ತಿನ ಬರಹಗಳಲ್ಲಿ ವುಡ್ ಹೌಸ್ ಅಥವಾ ಇಂಗ್ಲೆಂಡ್ನ ಅನೇಕ ಹಾಸ್ಯ ಬರಹಗಾರರನ್ನ ರೆಫರ್ ಮಾಡಿದಾಗೆ ಮಾಸ್ತಿಯವರಿಗೆ ಇವರ ಮೂಲ ಸ್ವಭಾವ ಮತ್ತು ಮೂಲ ಕ್ರಮ ಮತ್ತು ಸತ್ವ ಎಲ್ಲಿ ಏನು ಅಂತ ಹೇಳೋದು ಗೊತ್ತಾಗಿದೆ. ಅವ್ರು ಹೇಳ್ತಾ ಇರೋದು ಏನು ಅಂದ್ರೆ, ಅಲ್ಲ ಇವರು ಬೇಂದ್ರೆ ಅವರು, ಗೋರೂರರ ಕಲೆಯು ಎಲ್ಲಿಂದಲೋ ರಫ್ತಾಗಿ ಬಂದ ಸೀಮೆ ಚಾಪಿನ ಸರಕಲ್ಲ, ಅದು ಜಾನಪದ ಜೀವನದಲ್ಲಿ ಹುದುಗಿದ್ದರೂ ಹರಿಯುತ್ತಿದ್ದ ಹಾಸ್ಯದ ಹೊಳೆಯನ್ನು ಕಂಡುಹಿಡಿದು ಅದನ್ನು ಬಣ್ಣಿಸಬಲ್ಲ ಸ್ವಭಾವ ಸಿದ್ಧವಾದ ವಚನ ವೈಖರಿಯು. ಆ ವಚನ ವೈಖರಿ ಅಂತ ಹೇಳುವ ಅವರ ಪ್ರಯೋಗದಲ್ಲಿ ಅದನ್ನ ನಾವು ಗಮನಿಸಬೇಕು. ಹಾಗೆ ಇವರು ಕೂಡ ಯಾರು DVG ಅವರು ಕೂಡ ಹೇಳಿದ್ದಾರೆ. ಅವರಿಗೆ DVG ಅವರು ಈಸ್ ಎ ವೆರಿ ಮಚ್ ಎ ಕ್ಲಾಸಿಸಿಸ್ಟ್ ಅಲ್ಲ. ಅವರು ಕೊಡೋ ಉದಾಹರಣೆ, ಒಂದು ಬೆಸ್ಟ್ ಹಾಸ್ಯಕ್ಕೆ ಅವರು ಕೊಡೋ ಉದಾಹರಣೆ ಮತ್ತೆ ಕಾಳಿದಾಸಂದೆ. ಕಾಳಿದಾಸ ಅವನನ್ನ ಬ್ರಹ್ಮನನ್ನ ವೇದಾಭ್ಯಾಸ ಜಡ ಅಂತ ಹೇಳಿ, ಆಮೇಲೆ ಅವನು ಈ ರಮಣೀಯವಾದಂತ ಈ ಸೌಂದರ್ಯವನ್ನ ಅಂಥ ಮುದುಕ ಮುನಿ ಹೇಗೆ ಸೃಷ್ಟಿಸ್ತಾನೆ ಅಂತ ಹೇಳಿ, ಅದಕ್ಕೆ ಕಾರಣ ಏನು ಅಂತ ಹೇಳುವುದನ್ನ ಹುಡುಕುವ ಮೂಲಕ ಅದಕ್ಕೆ ಸಂಖ್ಯೆ ಸೂಚಿಸಿ ಪರಿಹಾರವನ್ನು ಅಭಿನಯಿಸಿ ತೋರಿಸುವ ಕಲಾಕೃತಿ ಇದೆಯಲ್ಲ ಕಾಳಿದಾಸನಾಗೆ, ಅದು ನಿಜವಾದ ಹಾಸ್ಯದ ಅಂಶ. ಅಂದ್ರೆ
ಎ ಟ್ರೂ ಕ್ಲಾಸಿಸಿಸ್ಟ್. ಅವರಿಗೆ ಆದ್ರೂ ಅವರು ತಾವು ನಕ್ಕ ಇತ್ಯಾದಿ ಅಂಶಗಳನ್ನ ಹೇಳ್ತಾರೆ. ಅಂದ್ರೆ DVG ಅವರಿಗೆ ಒಂದು ಮಾತ್ರ ಸರಿಯಾಗಿ ಗೊತ್ತಿತ್ತು, ಅವರು ಕಗ್ಗದಲ್ಲಿ ಹೇಳ್ತಾರಲ್ಲ, ಏನು ಅಂದ್ರೆ ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ, ನಗುತ್ತ ನಗಿಸುತ್ತ ನಗುವ, ನಗುತ್ತ ನಗಿಸುತ್ತ ನಗುವ ವರವ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ ಅಂತ ಹೇಳ್ತಾರಲ್ಲ, ಆ ತರ ಅವರಿಗೆ ಅದರ ಬಗ್ಗೆ ಒಂದು ಜೀವನದ ಸಂದರ್ಭದ ಒಂದು ಕಲ್ಪನೆ ಇದೆ. ಆ ಕಲ್ಪನೆಯಿಂದಾಗಿ ಅವರು ಇವರನ್ನು ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ. ಆದ್ರೆ ಇದರ ಸತ್ವವನ್ನ ಸರಿಯಾಗಿ ಹಿಡಿದು ಹೇಳಿದಂತ ಇನ್ನೊಬ್ರು ಅಂದ್ರೆ ಮಾಸ್ತಿ ಅವರು. ಅದು ಅವರು ಹಳ್ಳಿಯ ಚಿತ್ರಗಳಿಗೆ ಬರೆದ ಮುನ್ನುಡಿಯಲ್ಲಿ ಮಾಸ್ತಿ ಅವರು ಇದರ ಮೀಮಾಂಸೆಯ ಲಕ್ಷಣವನ್ನ ಮಾಸ್ತಿ ವೆಂಕಟೇಶ ಅಯ್ಯಂಗಾರು ಬಹಳ ಚೆನ್ನಾಗಿ ಹೇಳ್ತಾರೆ. ಏನು ಅಂದ್ರೆ, ಜನರ ವಿಷಯದಲ್ಲಿ ನಾಡ ವಿಷಯದಲ್ಲಿ ತಮಗಿರುವ ಪ್ರೇಮವನ್ನು ಸೂಚಿಸಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಕೇವಲ ಹಾಸ್ಯ ಅಲ್ಲ, ಜನರ ವಿಷಯದಲ್ಲಿಯೂ ನಾಡಿನ ವಿಷಯದಲ್ಲಿಯೂ ತಮಗಿರುವ ಪ್ರೇಮವನ್ನು ಸೂಚಿಸಿ, ಅದೇ ಪ್ರೇಮವನ್ನ, ಅದೇ ರೀತಿಯ ಭಾವನೆಯನ್ನ ಓದುಗರಲ್ಲಿ ಉಂಟು ಮಾಡಲು ಇವರು ಉಪಯೋಗಿಸಿದ ಮುಖ್ಯ ಸಾಧನ ಹಾಸ್ಯ. ದಿಸ್ ಇಸ್ ಎ ವೆರಿ ಡಿಫೈನಿಂಗ್ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಆನ್ ಗೋರು. ಅಂದ್ರೆ ಇದು ಬಹಳ ಮುಖ್ಯವಾದ. ಐ ವುಡ್ ಲೈಕ್ ಟು ರಿಪೀಟ್ ದಿಸ್ ಫಾರ್ ದ್ಯಾಟ್ ರೀಸನ್. ಮಾಸ್ತಿ ಅವರು ಹೇಳಿದ್ದನ್ನ, ಜನರ ವಿಷಯದಲ್ಲಿ ನಾಡ ವಿಷಯದಲ್ಲಿ ತಮಗಿರುವ ಪ್ರೇಮವನ್ನು ಸೂಚಿಸಿ, ತಮಗಿರುವ ಪ್ರೇಮ ಅಭಿಮಾನ ಎಲ್ಲವನ್ನ ಸೂಚಿಸಿ, ಅದರ ಒಂದು ತದ್ರೂಪಿ ಸೃಷ್ಟಿ ಹಾಗೆ ಮಾಡುವ ಪ್ರಯತ್ನದಲ್ಲಿ ಅದೇ ಪ್ರೇಮವನ್ನು ಓದುಗರಲ್ಲಿ ಉಂಟು ಮಾಡಲು ಅವರು ಬಳಸೋದು ಮಾತ್ರ ಹಾಸ್ಯ. ಇದು ಬಹಳ ಭಿನ್ನವಾದ ಮತ್ತು ಆ ಕಾಲಕ್ಕೆ ನವೋದಯದ ಸಂದರ್ಭದಲ್ಲಿ ಬೇರೆ ಆದಂತ ಅಂಶ. ಬಹಳ ಗಂಭೀರವಾದವರು ಎಲ್ಲ ನವೋದಯದ ಅಥವಾ ನಂತರದ ಅನೇಕರು ಅದನ್ನು ಉಪಯೋಗಿಸಿದ್ದಾರೆ. ಉದಾಹರಣೆಗೆ ನಾನು ಹೇಳೋದಾದ್ರೆ, ಹರಟೆಗಳು, ನಾವು ಶ್ರೀರಂಗರು ಬರೆದ ಹರಟೆಗಳನ್ನು ಗಮನಿಸಿದ್ರೆ ಅದರಲ್ಲಿ ಇರುವಂತ ಅವ್ರು ಅಷ್ಟು ಗಂಭೀರ. ಅವರು ಶ್ರೀರಂಗರು, ನಾವು ಹಲ್ಲು ಬಿಡಬೇಕಂತ ಕೇಳಿದ್ರೆ ಬಿಡಬೇಕಾಗಿಲ್ಲ ಅಂತ ಹೇಳುವಷ್ಟು ಗಂಭೀರವಾದಂತ ಬರ. ಅವರು ಹರಟೆಗಳನ್ನು ಬರೆದಿದ್ದಾರೆ ಮತ್ತು ಅದು ಹೇಗಿರುತ್ತೆ ಹರಟೆಗಳು ನಿಮಗೆ ಗೊತ್ತಿದ್ದಾಗೆ. ಆಮೇಲೆ ನೀವು ನೋಡಿದ್ರೆ ಬಹಳ ಗಂಭೀರವಾದ ಸದಾ ಖಾರಂತ ಅಂತ ಹೆಸರು ಪಡೆದಂತ, ಖಾರವಾಗಿರುವವರು ಅಂತೆಲ್ಲ, ಸಿಟ್ಟಿನವರು ಅಂತೆಲ್ಲ ಜನರ ಮನಸ್ಸಿನಲ್ಲಿ ಇರುವಂತ ಕಾರಂತರಲ್ಲಿ ಎಷ್ಟು ಹಾಸ್ಯದ ಪ್ರಜ್ಞೆ ಇರುತ್ತೆ. ಆದ್ರೆ ಅವರು ಜ್ಞಾನ ಆಗಲಿ ಅಥವಾ ಅವರು ಕೃತಜ್ಞರ ಬಗ್ಗೆ ಬರೆದದ್ದಾಗ್ಲಿ ಅಥವಾ ಉಳಿದ ಎಲ್ಲ ಬರಹಗಳಲ್ಲಿ ಅವರ ಹಾಸ್ಯ ಕೇವಲ ಮನುಷ್ಯರ ಸಂದರ್ಭದಲ್ಲಿ ಮಾತ್ರ ಇರೋದಿಲ್ಲ, ಅದು ಭಾಷೆಯ ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ನಿಮಗೊಂದು ಬೌದ್ಧಿಕ ಹಾಸ್ಯದ ಮಟ್ಟದಲ್ಲಿ ಅದು ಇರುತ್ತೆ. ಅದಕ್ಕೆ ಇನ್ನೊಂದು ರೀತಿಯ ಒಂದು ಕಲ್ಪನೆ ಇವರದ್ದು ಅಂತ ನಮಗೆ ಅನ್ಸುತ್ತೆ. ಸುಮ್ಮನೆ ಕೆಲವು ಹಾಸ್ಯ ಹೇಗಿರುತ್ತೆ ಅಂತ ನೋಡಿ, ಅದು ಕಾರಂತರಿಗೆ ಒಮ್ಮೆ ಸುಮ್ಮನೆ ಅವರ ಆ ಒಂದು ಹಾಸ್ಯದ ನೆಲೆಗಳನ್ನು ಹೇಳಲಿಕ್ಕೆ ನಾನು ಹೇಳ್ತಾ ಇರೋದು. ನನ್ನ ತಂದೆಯವರು ಕಾರಂತರ ಜೊತೆ ತುಂಬಾ ಒಡನಾಟದಲ್ಲಿದ್ದವರು. ಪುತ್ತೂರಿನಲ್ಲಿ ಅವರು ವಕೀಲರಾಗಿದ್ದರು, ಅಲ್ಲೇ ಕಾರಂತರಿದ್ದು. ಅವರು ಹತ್ರ ಎಲ್ಲ ಕಾರಂತರ ಪುಸ್ತಕಗಳಿತ್ತು. ನಮಗೆ ಈ ಮಲ್ಟಿಪಲ್ ಟೇಸ್ಟ್ ಆಫ್ ರೀಡಿಂಗ್ ಬರ್ಲಿಕ್ಕೆ ಕಾರಣವೇ ಕಾರಂತರು. ಯಾಕಂದ್ರೆ ತಂದೆಯವರ ಲೈಬ್ರರಿಯಲ್ಲಿ ಎಲ್ಲ ಇತ್ತಲ್ಲ ಕಾರಂತರ ಪುಸ್ತಕ, ಅದರಿಂದ ಎಲ್ಲವನ್ನು ಓದುದು. ಹಾಗೆ ಎಲ್ಲದರಲ್ಲೂ ಆಸಕ್ತಿ, ಯಾವುದ್ರಲ್ಲಿ ವಿಜ್ಞಾನ, ಸೈನ್ಸ್, ಹಿಸ್ಟ್ರಿ, ಶಿಲ್ಪಕಲೆ, ಪೇಂಟಿಂಗು, ಇನ್ ಯಾವುದೆಲ್ಲ ಲೋಕದಲ್ಲಿದೆ ಅದರ ಮೇಲೆ ಪೂರ. ಅವರು ಸಾಲಿಗ್ರಾಮಕ್ಕೆ ಹೋದಾಗ ಅವರನ್ನು ನೋಡದೆ ಒಂದೂವರೆ ತಿಂಗಳು 2 ತಿಂಗಳು ಆದ್ಮೇಲೆ ನನ್ನ ತಂದೆಯವ್ರಿಗೆ ಹೋಗಿ ಅವರನ್ನು ನೋಡಬೇಕು ಅಂತ ಆಯ್ತು. ಅವ್ರಿಗೆ ಪುತ್ತೂರಿನಿಂದ ಮಂಗಳೂರಿಗೆ ಹೋಗಿ, ಮಂಗಳೂರಿನಿಂದ ಉಡುಪಿಗೆ ಹೋಗಿ, ಉಡುಪಿಯಿಂದ ಸಾಲಿಗ್ರಾಮಕ್ಕೆ ಬಸ್ನಲ್ಲಿ ಹೋಗಿ ಮತ್ತೆ ವಾಪಸ್ ಬಸ್ನಲ್ಲಿ ರಾತ್ರಿ ಪುತ್ತೂರಿಗೆ ತಲುಪೋದು ಕಷ್ಟ, ಬೆಳಿಗ್ಗೆ ಎಷ್ಟು ಬೇಗ ಹೊರಟರು ಅಂತ ಹೇಳಿ ಅವರು ಒಂದು ಪತ್ರ ಬರೋರು ಅವ್ರಿಗೆ. ಏನು ಅಂದ್ರೆ ಕಾರಂತರಿಗೆ, ನಾನು ನಿಮ್ಮನ್ನು ನೋಡದೆ ಈಗ ತುಂಬಾ ದಿನ ಆಯ್ತು, ಒಮ್ಮೆ ಬರ್ಬೇಕು ಅಂತಿದೆ, ನೀವು ಯಾವಾಗ ಇದ್ದೀರಿ ಅಂತ ತಿಳಿಸಿ. ಆದ್ರೆ ನನಗೊಂದು ಯೋಚನೆ, ಅಲ್ಲಿ ಬಂದ್ರೆ ನಿಲ್ಲೋದೆಲ್ಲಿ ಅಂತ. ನಿಲ್ಲೋದು ಅಂದ್ರೆ ಎಲ್ಲಿ ಉಳ್ಕೊಳ್ಳೋದು ಅಂತ. ಅಂದ್ರೆ ಅಲ್ಲಿ ಆ ಹೋಟೆಲ್ ಎಂತದ್ದು ಮಾಡ್ಬೋದು ಅಂತ ಅಲ್ಲಿ ಗೊತ್ತಿಲ್ಲ. ಸಾಲಿಗ್ರಾಮ ಸಣ್ಣ ಊರಲ್ವ, ಅಲ್ಲಿ ಏನಾದ್ರು ನಿಲ್ಲಿಕ್ಕೆ ಏನಾದ್ರು ವ್ಯವಸ್ಥೆ ಇದೆಯಾ ಹೇಗೆ ಅಂತ. ಅವರು ಕಾರಂತರು ಮರು ಟಪಾಲ್ನಲ್ಲೇ ಒಂದು ಪೋಸ್ಟ್ ಕಾರ್ಡ್ ಬರೋದು. ಅವ್ರು ಬರೋದು, ರಾಮಟ್ರೆ ನೀವು ಬರೋದು ಬಹಳ ಸಂತೋಷ, ಆದ್ರೆ ನೀವು ನಮ್ಮ ಮನೆಗೆ ಬಂದ್ರೆ ಇಲ್ಲಿ ನಿಲ್ಲಬೇಕಾಗಿಲ್ಲ, ಕುಳಿತುಕೊಳ್ಳಬಹುದು, ಬೇಕಾದಷ್ಟು ಸೋಫಾಗಳು ಕುರ್ಚಿಗಳು ಇದ್ದಾವೆ, ರಾತ್ರಿ ನಮ್ಮ ಮನೆಯಲ್ಲಿ ಉಳಿದುಕೊಳ್ಳಲು ಬಹುದು ಅಂತ. ಅಂದ್ರೆ ಅವರ ಹಾಸ್ಯದ ಲೆವೆಲ್ ಹಾಗೆ ಇರುತ್ತೆ. ಅದು ಅವರಿಗೆ ಹೇಳ್ತಾ ಅಂಶ.
ಒಮ್ಮೆ ಅವ್ರ ಹತ್ರ ನಾನು ಹೀಗೆ ಕೂತು ಮಾತಾಡ್ತಾ ಇದ್ದಾಗ ಅವರು ಹೇಳಿದ್ರು, ಅಲ್ಪ ಅಂದ್ರೆ ಏನರ್ಥ ಅಂತ. ಇಲ್ಲಿ ಬೆಂಗಳೂರಿನಲ್ಲಿ ಒಂದು ಮನೆಯಲ್ಲಿ ಅವ್ರು ಮಧ್ಯಾಹ್ನಕ್ಕೆ ಊಟಕ್ಕೆ ಹೋಗಿದ್ದಾಗ ಅಲ್ಪ ಅಲ್ಪ ಅಂದ್ರೆ ಏನರ್ಥ ಅಂತ ಎಲ್ರು ಸ್ವಲ್ಪ ಅಂತ ಹೇಳಿದ್ರು. ಅಲ್ಪ ಅಂದ್ರೆ ಸ್ವಲ್ಪ ಅಂತ. ಹವ್ಯಕರಲ್ಲಿ ಏನರ್ಥ ಅಂತ ಇವನಲ್ಲಿ ಕೇಳಿ ಅಂತ ಹೇಳಿದ್ರು. ಸೊ ಅಲ್ಪ ತಿಂತ ಅಂದ್ರೆ ತುಂಬಾ ತಿಂತಾನೆ ಅಂತ. ಆಮೇಲೆ ಅವರೇ ಅದರನ್ನ ಹೇಳಿ ಅದನ್ನು ವಿವರಿಸಿದ್ರು. ಅದು ಅನಲ್ಪದ ಒಂದು ಅಂಶ, ಅದು ಅನಲ್ಪ ಹೋಗಿ ಅದು ಅಲ್ಪ ಆಗಿದೆ, ಅಲ್ಲಿ ಅಲ್ಲಿ ಬಿದ್ದು ಹೋಗಿದೆ ಅದಷ್ಟೇ ಅಂತ ಹೇಳುವ ರೀತಿಯಲ್ಲಿ ಕೂಡ ಅದನ್ನು ಸೂಚಿಸಿದ್ರು. ಇದೆಲ್ಲ ನಿಮಗೆ ಸ್ವಲ್ಪ ಅದರಲ್ಲಿ ಹಾಸ್ಯ ಇರುತ್ತೆ, ಆದ್ರೆ ಆ ಹಾಸ್ಯವನ್ನು ನೀವು ನಗಬೇಕೋ ಬೇಡ ಅಂತ ಯೋಚನೆ ಮಾಡುವಾಗ ಅದು ನಕ್ಕರು ಒಂದೇ ನಗದಿದ್ರು ಒಂದೇ ಅಂತ ಹೇಳುವ ಅರ್ಥದಲ್ಲಿರುತ್ತೆ. ಇದರಲ್ಲಿ ಕೆಲವುದ್ರಲ್ಲಿ ನಗಬೇಕಾಗತ್ತೆ ಇವರಲ್ಲಿ, ಆದ್ರೆ ಕೆಲವು ಹಾಗೆ ಅದರ ಅಂಶದಲ್ಲಿ ಇರುತ್ತೆ. ಈಗ ನೋಡಿ, ಅವರ ನಮ್ಮ ಊರ ರಸಿಕರು ಅವ್ರ ಪನ್ಗಳನ್ನು ಮಾಡೋದು ಬಹಳ ಸೂಕ್ಷ್ಮವಾಗಿ ಮಾಡ್ತಾರೆ. ಅದು ಆಗ ಹೇಳಿದೆ ಅಲ್ಲ ನಾನು, ಒಂದು ಶೃಂಗಾರದ ನಂತರ ಶೃಂಗಾರದ ತಮ್ಮ ಹಾಸ್ಯ ಅಂತ. ಅವರು ನಮ್ಮ ಊರು ಮಲೆನಾಡಿನ ಸೆರಗು ಅಂತ ಹೇಳ್ತಾರೆ. ಮಲೆನಾಡಿನ ಸೆರಗು ಅಂತ ಹೇಳಿ ಅದಕ್ಕೆ ಗೊತ್ತಿದೆ. ಆಮೇಲೆ ಅದರ ಅರ್ಥ ಏನು ಅಂದ್ರೆ, ಇಲ್ಲಿ ಬಯಲು ಸೀಮೆಯ ವಿಪರೀತವಾದ ಬಿಸಿಲು ಇಲ್ಲ, ಮತ್ತು ಮಲೆನಾಡಿನ ವಿಪರೀತವಾದ ಮಳೆಯೂ ಇಲ್ಲ. ಇದೊಂದು ಮಲೆನಾಡಿನ ಸೆರಗು. ಇದು ಬಹಳ ಚೆನ್ನಾಗಿದೆ. ಸೆರಗು ಎಲ್ಲರಿಗೂ ಇಷ್ಟ ಅಂತ ಹೇಳ್ತಾರೆ. ಅಂದ್ರೆ ಸೆರಗು ಎಲ್ರಿಗೂ ಇಷ್ಟವಾದಂತ, ಸೋ ದ್ಯಾಟ್ ಅಲ್ಲಿ ಅವರು ಮಲೆನಾಡಿನ ಸೆರಗು ಅಂತ ಹೇಳಿದ್ದನ್ನ ಒಂದು ರೀತಿಯಲ್ಲಿ ತಕ್ಷಣ ಒಂದು ಚೂರು ಅದರನ್ನು ಒಂದು ಸಣ್ಣ ಶೃಂಗಾರ ಕೇಳಿದ್ ಬಿಟ್ಬಿಡ್ತಾರೆ. ಅದಕ್ಕೆ ಒಂದು ಶೃಂಗಾರದ ತಮ್ಮ ಹಾಸ್ಯ ಅಂತ ಹೇಳೋದು. ನಿಮಗೆ ಅದು ಅರ್ಥ ಆಗ್ಬೇಕಾದ್ರೆ ಹಾಗೆ ಇರುತ್ತೆ. ಈಗ ಉದಾಹರಣೆಗೆ ಅವರ ಹಳ್ಳಿಯಲ್ಲಿ ತಿರುಮಲಮ್ಮ ಅಂತ ಒಬ್ಬಳು ಇರ್ತಾರೆ. ಆ ಹಳ್ಳಿಯ ಅಡ್ಡ ಹೆಸರುಗಳೇ ಅವರಿಗೆ ಒಂದು ಹಾಸ್ಯದ ವಸ್ತುವಾಗಿರುತ್ತೆ. ಅವಳು ರಾತ್ರಿ ಒಂದು ದೀಪ ಹಿಡ್ಕೊಂಡು ಹೋಗಿರ್ತಾಳೆ, ಮಳೆ ಬರಲಿ ಇದು ಬರಲಿ, ಯಾರೇ ಸಹಾಯಕ್ಕೆ ಬಂದ್ರೆ ಏನೋ ಕೇಳ್ತಾ ಇರ್ತಾಳೆ, ಈಗೆಲ್ಲ ಮಾಡ್ತಾ ಇರ್ತಾಳೆ. ಅವಳಿಗೆ ರೂಟ್ ಏಜೆನ್ಸಿ ಅಂತ ಅವ್ರ ಹೆಸರಿಟ್ಟಿರ್ತಾರೆ. ಅದನ್ನ ಅವ್ರು ಹೇಳೋದು ನಮ್ಮ ಹುಡುಗರು ಅಂತ. ಆಮೇಲೆ ಬಾವುಟದ ಮನೆಗಾರರು. ಆಗ ನಾನು ಹೇಳಿದೆ, ಅವರು ಏನು ಅಂದ್ರೆ, ಅವರು ಮನೆಯಲ್ಲಿ ಬಿಸಿನೀರು ಕಾಯಿಸ್ಲಿಕ್ಕಿಲ್ಲ, ಅವರು ಸ್ವಲ್ಪ ಸೌದಿ ಎಲ್ಲ ಉಳಿತಾಯ ಮಾಡುವಂಥದ್ದು. ಯಾರದ್ದೋ ಒಬ್ಬರ ಮನೆಯಲ್ಲಿ ಹೋಗಿ ಅವರು ಊಟ, ಅದು ಸ್ಥಾನ ಮನೆಗಾರರವರು, ಆಯ್ತಾ. ಆದ್ರೆ ಅವ್ರು ಹೋಗುವಾಗ ಒಂದು ಕೋಲಿಗೆ ಅವರ ಕವಿಪೀನವನ್ನ ಕಟ್ಟಿಕೊಂಡು ಹೋಗ್ತಾ ಇದ್ರು ಅವರು. ಅದರಿಂದಾಗಿ ಅವರಿಗೆ ಬಾವುಟದ ಮನೆಗಾರರು ಅಂತ ಹೆಸರು, ಈ ಹುಡುಗರು ಇಡೋದು ಅಂತ. ಅಂದ್ರೆ ನಿಮಗೆ ಒಂದಾಗತ್ತೆ. ಆಮೇಲೆ ಅವರು ನಗರ ಮತ್ತು ಹಳ್ಳಿಯ ವ್ಯತ್ಯಾಸಗಳನ್ನು ಮಾಡೋದ್ರಲ್ಲಿ ಕೂಡ ಹಲವು ರೀತಿ ಹಾಸ್ಯಗಳನ್ನು ತರ್ತಾರೆ. ಅದಕ್ಕೆ ನಗರದಿಂದ ಬಂದವನೊಬ್ಬ ಗುಂಡ ಅಂತ ಇರ್ತಾನೆ, ಅವನೊಂಚೂರು ಪೆದ್ದ ಗುಂಡನಾಗೂ ಇರುವವನು, ಆಯ್ತಲ್ಲ. ಹಳ್ಳಿಯಲ್ಲಿ ಬಹಳ ಚಾಲಾಕಿ ಮನುಷ್ಯ ಶೀನ. ಆಮೇಲೆ ರಾಮು ನೆರೇಟರು, ಅವನು ಶೀನನ ಫ್ರೆಂಡು. ಈಗ ಊರಿನಲ್ಲಿ ಯಾರಾದರೂ ಒಂದು ಆಲೆ ಮನೆ ಹಾಕಿದ್ರೆ ಕಬ್ಬನ್ನು ಅರಿಲಿಕ್ಕೆ, ಇವನಿಗೆ ಗುಂಡನಿಗೆ ಸಂಕೋಚ. ಅವನು ನಗರದಿಂದ ಬಂದ, ನಾವು ಸುಮ್ಮನೆ ಹೋಗಿ ಬಿಟ್ಟಿ ತಿನ್ನೋದ ಕುಡಿಯೋದ, ಅವನಿಗೆ ಒಂದು 2 ಗ್ಲಾಸ್ ಹಾಲಲ್ಲ ಒಂದು ತಂಬಿಗೆ, ಇವನು ಒಂದು ತಪ್ಪಲೇನೆ ತಗೊಂಡ್ಬರ್ತಾನಪ್ಪ, ಇವನೇನ್ ಮಾಡೋದು ಅಂತ ಅವನು ಕರಿವಿನಿ. ಒಂದಲ್ಲ ಇದನ್ನ ಮುಗಿಸು, ಇನ್ನೊಂದು ತಗೊಂಡ್ ಬರ್ತೇನೆ ನಾನು. ಅವನು ನಮ್ಮನ್ನು ಕರೆಯೋದು, ಅವನಿಗೆ ಕೊಡೋದೇ ಸಂತೋಷ ಅಂತ ಹೇಳ್ತಾನೆ. ಆ ರೀತಿಯಲ್ಲಿ ಆ ಜೀವನದ ಚಿತ್ರಗಳನ್ನು ಕೊಡುವ ಕ್ರಮದಲ್ಲೇ ಬಹಳ ಸೂಕ್ಷ್ಮವಾದ ಒಂದು ಹಾಸ್ಯದ ಎಲೆ ಇರುತ್ತೆ. ಅದರಲ್ಲಿ ಏನು ಅಂತ ಹೇಳಿದ್ರೆ ನೋಡಿ, ಆ ಶೀನ ಅಂತ ಹೇಳೋನು ಎಷ್ಟು ಗಟ್ಟಿ ಅಂತ ಹೇಳಿದ್ರೆ, ಅವರು ಹೇಳೋದು, ಆ ಶೀನ ಜಗುದು ತುಪ್ಪಿದಂತಹ ಕಬ್ಬಿನ ಜಲ್ಲಿದೆ ಅಲ್ಲ, ಅದಕ್ಕೆ ಇರುವೆಗಳು ಮುತ್ತೋದಿಲ್ಲ ಅಂತ. ಆ ತರ ಅವನು ಜಗದು ಅದನ್ನ ಅಷ್ಟು ರಸವನ್ನ ಹೀರಿ ಅವನು ಅದನ್ನು ತುಪ್ಪಿ ಬಿಡ್ತಾನೆ. ಅಂದ್ರೆ ಬೇರೆ ಏನಿಲ್ಲ, ನೀವು ಅಂದ್ರೆ ನಿಮಗೆ ಅದು ಆ ಸಂದರ್ಭ ಗೊತ್ತಿರ್ಬೇಕು. ಕೆಲವರು ಅದನ್ನ ಹಲ್ಲು ಗಟ್ಟಿ ಇಲ್ಲದೆ ಇದ್ರೆ ಅದನ್ನು ಪೂರ್ತಿ ಜಗಿಯಕ್ಕಾಗದೇ ಇದ್ರೆ ಸ್ವಲ್ಪ ಜಗದು ತುಪ್ಪಿದ್ರೆ ಅದಕ್ಕೆ ಇರುವೆಗಳು ಮುತ್ಕೊಳ್ತಾರೆ. ಇವ ಜಗದು ತುಪ್ಪಿದ್ರೆ ಇರುವೆಗಳಾದ ಹತ್ರವೇ ಬರೋದಿಲ್ಲ, ಅಷ್ಟು ಅವನು ಅದ್ರ ಎಲ್ಲ ರಸ ಹೀರಿ ಬಿಡುವಂತ ಒಬ್ಬ ವ್ಯಕ್ತಿ ಅಂತ. ಹಾಗೆ ಅವರು ಜೋಡಿದಾರರು ಅಂತ ಇರ್ತಾರೆ ಅಲ್ಲಿ. ಆಕ್ಚುಲಿ ಆ ಲೈಫಿನ ಸಿಚುವೇಶನ್ ಮತ್ತೆ ಹಾಸ್ಯ ಎರಡು ಸೃಷ್ಟಿಯಾಗೋದು ಅವರು ಹಳ್ಳಿಯ ಬಯಲಾಟಗಳನ್ನು ವಿವರಿಸುವ ಕ್ರಮದಲ್ಲಿ. ಆ ಬಯಲಾಟಗಳು ಶುರುವಾಗೋದು, ಅದು ಎಷ್ಟು ಹೊತ್ತಾದ್ರೂ ಅವನು ಶುರು ಆಗೋದಿಲ್ಲ. ಅವನು ಶಾಲಿನ ಸಾಬಿ ಬಂದು ಎಲ್ಲರನ್ನು ಜೋರು ಮಾಡ್ತಾ ಇರ್ತಾನೆ ನೋಡಿ. ಅದು ಈಗಿನ ಹಾಗೆಲ್ಲ ಸ್ಥಿತಿ. ಅವನು ಒಬ್ಬ ಸಾಬಿಯು ಕುಡ್ ಕಮೆಂಟ್, ಆಯ್ತಾ. ಆಮೇಲೆ ಸಾಬಿಗೇನೋ ಕಷ್ಟ ಆದ್ರೆ ಎಲ್ಲರೂ ಅಲ್ಲಿಗೆ ಹೋಗ್ಬಿಡ್ತಾರೆ
ಅವನ ಸಹಾಯಕ್ಕೆ. ಇನ್ಯಾರಿಗೋ ಕಷ್ಟ ಬಂದ್ರೆ ಅವನು ಬಂದ್ಬಿಡ್ತಾನೆ. ಆ ಥರ ಒಂದು ಅಲ್ಲಿ ಆದಿ ಕರ್ನಾಟಕಸ್ ಅಂತ ಹೇಳ್ತಾರೆ ಅವರು. ಆದ್ರೆ ನಿಮಗೆ ಅವನ ಒಂದು ಪ್ರಬಂಧದಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು ಗೋರೂರ್ ಅವರದ್ದು ಆ ತಮಟೆ ವಾದ್ಯ, ದೇವಸ್ಥಾನದ ವಾದ್ಯ ಅಂತ ಎಸ್ಸೆ ಹೆಸರು. ಅದರಲ್ಲಿ ಹೇಗೆ ಹಾಸ್ಯ ಇರುತ್ತೆ ಅಂದ್ರೆ, ಆ ವಾದ್ಯದವನು ಬರೋದೇ ಇಲ್ಲ ದೇವಸ್ಥಾನಕ್ಕೆ ಇದು ಮಾಡ್ಲಿಕ್ಕೆ, ಅದನ್ನು ಕೇಳೋದೇ ಇಲ್ಲ. ಕೊನೆಗೆ ಅವ್ರಿಗೆ ಸುಸ್ತಾಗಿರುತ್ತೆ, ಹಿರಿಯರಿಗೆ ಸುಸ್ತಾಗುತ್ತೆ, ಅಯ್ಯಂಗಾರಿಗೆ ಸುಸ್ತಾಗುತ್ತೆ, ಏನಾದ್ರೂ ಅವನು ಬರೋದಿಲ್ಲ. ಹುಡುಗರಿಗೆ ಬಹಳ ಜೋಶಾಗಿ ತಮಟೆ ಬಾರ್ಕೊಂಡು ಅಲ್ಲಿ ಆದಿ ಕರ್ನಾಟಕದ ಕೇರಿಯಲ್ಲಿ ಕುಣಿತಾ ಇರ್ತಾರೆ. ಅವ್ರು ಯಾಕೆ ಬರಬಾರದು ಅಂತ ಹೇಳ್ತಾರೆ. ಅಯ್ಯೋ ಇಂಥದ್ದು ಮಾಡಬೇಡಿ ಅಂತ ಹಿರಿಯ ಬ್ರಾಹ್ಮಣರೆಲ್ಲ ಹೇಳ್ತಾರೆ. ಇವರು ಕ್ಯಾರೆ ಮಾಡೋದಿಲ್ಲ, ಯಾರು ಚಿಕ್ಕ ಹುಡುಗರು. ಅದು ಸ್ವಲ್ಪ ಗಾಂಧಿಯ ಪ್ರಭಾವ ಎಲ್ಲ ಇತ್ತಲ್ಲ, ಅವ್ರು ಹೋಗಿ ಅವರನ್ನು ಕರ್ಕೊಂಡ್ ಬರ್ತಾರೆ. ಅವರು ಸಂತೋಷವಾಗಿ ಬಂದು ತಮಟೆ ಎಲ್ಲ ಬಾರಿಸ್ತಾ ಇರ್ತಾರೆ. ರಥೋತ್ಸವಕ್ಕೂ ಅವರೇ ಅಂತ ಹೇಳ್ಬಿಡ್ತಾರೆ. ಇವರಿಗೆ ಸಿಟ್ಟು ಬರುತ್ತೆ. ರಥೋತ್ಸವದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ದಿಸ್ ಇಸ್ ದ ಪಾಯಿಂಟ್ ವಾಟ್ ವಿ ಹ್ಯಾವ್ ಟು ರಿಮೆಂಬರ್ ಇನ್ ಇಸ್ ಹ್ಯೂಮರ್. ರಥೋತ್ಸವದಲ್ಲಿ ಅವ್ರು ಬಾರಿಸ್ತಾ ಹೋಗ್ತದೆ, ಎಲ್ರಿಗೂ ಇದಾಗುತ್ತೆ, ಅವರು ಸೇರ್ತಾರೆ. ಅಲ್ಲಿ ಪರಂಪರೆಯ ಪ್ರಕಾರ ಅಲ್ಲಿ ನರಸಿಂಹಮೂರ್ತಿ ಮೇಲೆ ಇರ್ತಾನಲ್ಲ, ಆ ರಥಕ್ಕೆ ಈ ತಮಟೆ ಊದುವವರು ಅವರು ವಾದ್ಯ ಊದುವವರು ಹತ್ತಿ ಕೂತು ನರಸಿಂಹಸ್ವಾಮಿಯ ಹಿಂದೆ ಅವರು ವಾದ್ಯ ಬಾರಿಸಬೇಕು. ಆ ರಥದ ಮೇಲೆ ಹತ್ತಿ ಕೂತು ದೇವಸ್ಥಾನದಲ್ಲಿ. ಇವರು ತಮಟೆ ಬಾರಿಸುವವರು ಹತ್ತಿ ಅಂತ ಹೇಳ್ತಾರೆ, ವಾಲಗದವರು ಹತ್ತಿ ಅಂತ ಹೇಳ್ತಾರೆ. ಇಬ್ಬರು ಆದಿ ಕರ್ನಾಟಕದವರು ರಥಕ್ಕೆ ಹತ್ತುತ್ತಾರೆ. ಒಬ್ಬ ಕೊಂಬು ಊದುವಾಗಲೇ ಅವ್ರಿಗೆ ಗೊತ್ತಾಗೋದು ಇವರು ನಿಜವಾದ ಇವರಲ್ಲ, ಇವರು ಅನ್ಟಚಬಲ್ಸ್ ಬಂದಿದ್ದಾರೆ ಅಂತ. ಆದ್ರೆ ಎಲ್ರು ಹೋ ಅಂತ ಹೇಳ್ಕೊಂಡು ಹೋಗ್ತಾರೆ ಆ ಜಾತ್ರೆ ಇದರಲ್ಲಿ. ಅಂದ್ರೆ ಅವರ ಒಂದು ಹ್ಯೂಮರ್ ಇರಲಿ, ಯಾವುದೇ ಇರಲಿ, ಅದರಲ್ಲಿ ಒಂದು ಈ ಆದರ್ಶದ ಒಂದು ಪರಿಕಲ್ಪನೆ ಮತ್ತು ಸಮಾಜದ ಸಾಮರಸ್ಯದ ಒಂದು ಪರಿಕಲ್ಪನೆ ಇರುತ್ತೆ ನೋಡಿ. ಅಲ್ಲಿ ಏನು ಒಂದಾಣೆ ಟ್ಯಾಕ್ಸ್ ಕೊಡಬೇಕು ಅಂತ ಮುನ್ಸಿಪಾಲಿಟಿ ತರ ಅದೊಂದು ಆಗ್ಬೇಕಾದ್ರೆ ಪಂಚಾಯತಿಗೆ, ಯಾಕೆ ಕ್ಲೀನ್ ಮಾಡೋದಕ್ಕೆ. ಎಲ್ರು ಹೇಳ್ತಾರೆ ನಮ್ದೇನು ಸಮಸ್ಯೆ ಇಲ್ಲ, ನಮಗೆ ಕ್ಲೀನ್ ಮಾಡ್ಲಿಕ್ಕೆ ಏನಿಲ್ಲ, ನಾವು ಸ್ವಚ್ಛಗೊಳಿಸುವಂಥದ್ದೇನಿಲ್ಲ, ಅದೆಲ್ಲ ಬ್ರಾಹ್ಮರ ಎಲೆಯಲ್ಲಿ ಅವರು ಹೊರಗೆ ಬಿಸಾಕೋದು, ಅವರೇ ಬೇಕಾದ್ರೆ ಕೊಟ್ಕೊಳ್ಳಿ ಅಂತ. ಅವ್ರು ಯಾರು ಕೊಡ್ಲಿಕ್ಕೆ ಒಪ್ಪೋದಿಲ್ಲ. ನಾವು ಇಷ್ಟವರೆಗೆ ಕೊಡದೇ ಇದ್ದ ಒಂದಾಣೆ ಟ್ಯಾಕ್ಸ್ ಅನ್ನು ನಾವು ಯಾಕೆ ಕೊಡಬೇಕು ಅಂತ ವರ್ಷಕ್ಕೆ. ಆವಾಗ ಒಂದಾಣೆ ಅಂತಾರೆ ಹೆಚ್ಚಿದ್ದಿರ್ಬೋದು ಅದು, ಯಾಕಂದ್ರೆ ಎಲ್ಲ 20 ರೂಪಾಯಿ 40 ರೂಪಾಯಿ ಸಂಬಳ ಇದ್ದಂತ ಕಾಲ ಅದು, 1920s ಈ ತರದ್ದು. ಅದು ಮೊದಲು ಪ್ರಿಂಟ್ ಆದ್ದೇ 24ರಲ್ಲೇ 28ರಲ್ಲಿ, ಆ ಪುಸ್ತಕ 28 ಅಂತ ಕಾಣುತ್ತೆ. ಆವಾಗ ಅವರು ಕೊಡೋದಿಲ್ಲ ಅಂತ ಹೇಳ್ತಾರೆ. ಈ ಬ್ರಾಹ್ಮಣರೇ ಅದರಲ್ಲಿ ಶೀನ ಅಂತ ಹೇಳೋ ಅವನು ಸ್ವಲ್ಪ ಪ್ರಗತಿಪರ. ಅವನು ನಾವೇ ಬಾಳೆಲೆಯನ್ನು ಕ್ಲೀನ್ ಮಾಡೋಣ ಅಂತ. ಅಯ್ಯಯ್ಯೋ, ಈ ಮಡಿವಂತ ಬ್ರಾಹ್ಮಣರು ನಮ್ಮ ಎಂಜಲೆಲೆಯನ್ನು ನಾವೇ ಎತ್ತುವುದೇ ಉಂಟೆ ಅಂತ ಅವ್ರು ಹೇಳ್ತಾರೆ. ಆದ್ರೆ ಇವರೇ ಕ್ಲೀನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಆ ಕ್ಲೀನ್ ಮಾಡೋ ಪ್ರೋಸೆಸ್ನಲ್ಲೇ ಒಂದು ಹಾಸ್ಯ ನಿರ್ಮಾಣ ಆಗಿ ಹೋಗುತ್ತೆ. ಈಗ ಕೆಲವು ಹಾಸ್ಯಗಳು ಆ ಸಂದರ್ಭದಲ್ಲಿ ಇರುತ್ತೆ. ಈಗ ಅವರ ಊರಿನ ಹೆಣ್ಣುಮಗಳು ಪಕ್ಕದ ಊರಿಗೆ ರಾಮಸ್ವಾಮಿ ಅಂತ ಹೇಳೋ ಸ್ವಲ್ಪ ಶ್ರೀಮಂತ ಅನುಕೂಲಸ್ಥ ಆಗಿರೋರ ಮನೆಯವರಿಗೆ ಹೋಗಿರ್ತಾನೆ. ಅವನಿಗೊಂದು ಹೆಂಡತಿ ಯಾವಾಗಲೂ ಬಂದ್ರೆ ಮನೆಯಲ್ಲಿ ಬಂದ ತಕ್ಷಣ ಅವರಿಗೆ ಸ್ವಲ್ಪ ಉಪಚಾರ ಮಾಡ್ತಾಳೆ. ಏನು ಕಾಫಿ ಬೇಕೋ ಮತ್ತೊಂದು 5 ಅಂತ ಅನುನಯನದಿಂದ ಕೇಳ್ತಾಳೆ. ಅವನಿಗೆ ಆ ದಿನ ಏನಾಗಿರುತ್ತೆ, ಅವನು ಯಾವಾಗಲೂ ಸರಿಯಾಗಿರ್ತಾನೆ, ಆ ದಿನ ಅವನಿಗೆ ಸ್ವಲ್ಪ ಎತ್ತು ತಿವಿದಿರುತ್ತೆ. ಅವನಿಗೆ ಬರ್ತಾನೆ, ಮನೆಯಲ್ಲಿ ಉರಿಯಾಗಿ ಬರ್ತಾನೆ. ಇವಳು ಸೀರಾ ಅವಳನ್ನು ಕೊಂಗಾಟ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಅವನಿಗೆ ಮತ್ತೆ ಮೈ ಉರಿದು ಹೋಗ್ತಾರೆ. ಅವನು ಸಿಕ್ಕಾಪಟ್ಟೆ ಬೈದು ಬಿಡ್ತಾನೆ. ಅವನು ಎಷ್ಟು ಬೈತಾನೆ ಅಂತೇಳಿ ಅವಳು ಮುದುಡು ಹೋಗಿ ಒಳಗೆ ಅಳ್ತಾ ಕೂತ್ಕೊಳ್ತಾನೆ. ಆಮೇಲೆ ಅವನಿಗೆ ಏನು ಮಾಡಿದ್ರು ಸಮಾಧಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಅಷ್ಟಾಗುವಾಗ ಅವನಿಗೆ ಒಂದು ಜ್ಞಾನೋದಯ ಆಗುತ್ತೆ. ಏನೇ ಆದ್ರೂ ಹೆಂಡತಿಯನ್ನು ಸಮಾಧಾನ ಮಾಡ್ಬೇಕಾದ್ರೆ ಅವಳ ಕಾಲಿಗೆ ಬೀಳುವುದೇ ಬೆಸ್ಟ್ ಉಪಾಯ ಅಂತೇಳಿ ಅವನು ಗುಟ್ಟಲ್ಲಿ ಹೋಗಿ ಅವಳ ಕಾಲಿಗೆ ಬಿದ್ದ, ಅಯ್ಯೋ ನನಗೆ ಹೀಗೆಲ್ಲ ಎತ್ತು ತಿವಿದಿತ್ತು, ನನಗೆ ಗೊತ್ತಾಗ್ಲಿಲ್ಲ, ನಿನ್ನ ಕಾಲು ಬೇಕಾದ್ರೆ ಹಿಡ್ಕೋತೇನೆ, ನಿನಗೆ ಇಷ್ಟು ಇದ್ರಲ್ಲಿ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ಅಂತ ಹೇಳ್ತಾಳೆ. ಹೊಸತ್ತು ಮದುವೆ ಆಗಿರುವಂಥದ್ದು. ಆವಾಗ ಅವಳು ಅಯ್ಯೋ ನಿಮಗೆ ಇದಾಗಿದ್ದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಎಣ್ಣೆ ತಂದು ಹಚ್ಚುತ್ತಾಳೆ, ಇದೆಲ್ಲ ಮಾಡ್ತಾಳೆ. ಅವಳು ತವರ್ನ ಮನೆಗೆ ಬರ್ತಾಳಲ್ಲ, ಈ ಗುಟ್ಟು ಅವಳು ಬಾಯಲ್ಲಿ ನಿಲ್ಲೋದಿಲ್ಲ. ನಿನಗೆ ನಾನಿನ್ನು ಒಂದು ಒಳ್ಳೆ ಸವರಿನ್ ಮಾಡಿಸಿ ಹಾಕ್ತೇನೆ ಅಂತ ಒಂದು ಒಳ್ಳೆ ಚೈನನ್ನು ಮಾಡಿಸಿ ಹಾಕ್ಬಿಡ್ತಾನೆ. ಇವಳು ತವರ ಮನೆಗೆ ಬರುವಾಗ ಅದನ್ನು ಹಾಕೊಂಡು ಬರ್ಬೇಕಲ್ಲ, ಹಾಗೆ ಹಾಕೊಂಡ್ ಬರ್ತಾಳೆ. ಅದು ಹಾಕೊಂಡು ಬರುವಾಗ ಎಲ್ಲೋ ಎಂತ ಸವರಿನು ಬಹಳ ಚೆನ್ನಾಗಿತ್ತಲ್ಲ ಅಂತ ಎಲ್ರು ಕೇಳ್ತಾರೆ. ಕೇಳಿದ ತಕ್ಷಣ ಇವಳು ಹೀಗೀಗೆ ನನ್ನ ಗಂಡ ಹೀಗಾಯ್ತು ಅಂತ ಅವಳ ತೀರಾ ಖಾಸಗಿ ಗೆಳತಿ ಹತ್ರ ಹೇಳಿದ್ದು. ಯಾರ ಹತ್ರ ಹೇಳ್ಬೇಕಲ್ಲ, ಯಾರ ಹತ್ರ ಇಲ್ಲ, ಒಬ್ಬಳೆ ಹತ್ರ ಹೇಳಿದ್ದ. ಅವಳ ತೀರಾ ಖಾಸಗಿ ಗೆಳತಿ ಹತ್ರ, ಅವರು ಹುಟ್ಟಿದನಿಂದ ಜೊತೆಯಲ್ಲಿದ್ದವರು.
ಅವ್ರು ಅದೇ ಊರಿಗೆ ಮದುವೆ ಆಗಿದ್ಲು. ಹೀಗೆ ನಾನು ಗಂಡ ಸಿಕ್ಕಾಪಟ್ಟೆ ಬೈದ, ನಾನು ಬೇಜಾರಾಗಿ ಹತ್ಕೊಂಡಿರುವಾಗ ಅವನು ಬಂದು ನನ್ನ ಕಾಲಿಗೆ ಬಿದ್ದ, ಆಮೇಲೆ ಪ್ರೀತಿಯಿಂದ ಇದ್ರನ್ನ ಮಾಡಿಸ್ಕೊಟ್ಟ ಅಂತ ಹೇಳ್ತಾರೆ. ನೆಕ್ಸ್ಟ್ ಡೇ ಅದು ಊರಿನಲ್ಲಿ ಎಲ್ರಿಗೂ ಗೊತ್ತಾಗಿದೆ, ಇವ ಆ ರಾಮಸ್ವಾಮಿ ಅಂತ ಹೇಳೋನು ಅವನ ಹೆಂಡತಿಯ ಕಾಲಿಗೆ ಬಿದ್ದಿದ್ದಾನೆ ಅಂತ. ಯಾರಿಗೆ? ಬರೇ ಅವರ ಮನೆಯವರಿಗೆಲ್ಲ, ಅದು ಮನೆಯವರಿಗೆ, ಬ್ರಾಹ್ಮಣರಿಗೆ, ರೈತರಿಗೆ, ಆದಿ ಕರ್ನಾಟಕರಿಗೆ ಎಲ್ರಿಗೂ ಗೊತ್ತಾಗಿದೆ. ಅವನು ಬರುವಾಗ ಈ ಶೀನ ಮತ್ತೆ ರಾಮು ಇದ್ದಾರಲ್ಲ, ಅವರು ನೆರೇಟರ್ ಮತ್ತೆ ಊರಿನ ಒಬ್ಬ ಪ್ರಚಂಡ, ಅವರಿಬ್ರು ಅವನ ಹತ್ರ ನೀನ್ ಹಿಂಗ್ ಬಿದ್ದಿದೀಯ ಅಂತ ಕೇಳ್ತಾರೆ. ಯಾಕಂದ್ರೆ ರಾಮಸ್ವಾಮಿ ಅವರಿಗೂ ಸ್ವಲ್ಪ ಅಯ್ಯೋ, ನಾವು ನಮ್ಮ ಇಡೀ ಊರಿಗೆ ಗೊತ್ತಾಯ್ತಾ, ನಾನು ಇಲ್ಲಿಂದಲೇ ಹೋಗ್ತಾನಪ್ಪ, ನನಗೆ ನಾಚಿಕೆ ಆಗತ್ತೆ ಅಂತೇಳಿ ಅವನು ಹೇಳ್ತಾನೆ. ಇಲ್ಲ ಕಣೋ, ಯಾರಿಗೂ ಗೊತ್ತಾಗ್ಲಿಲ್ಲ, ನನಗೆ ಮತ್ತೆ ಈ ಶೀನಿಗೆ ಮಾತ್ರ ಗೊತ್ತಾದ್ದು, ನೀನು ಯಾರಿಗೂ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾನೆ. ಅವನು ನಂಬ್ಕೊಂಡು ಪೆದ್ದನಾಗಿ ಬರ್ತಾನೆ. ಆವಾಗ ಮತ್ತೆ ಪುನಃ ಒಂದು ಹ್ಯೂಮರ್ ಅದರಲ್ಲಿ ಸೃಷ್ಟಿ ಆಗತ್ತೆ. ಆದ್ರೆ ಇವರ ಹ್ಯೂಮರ್ನ ಹಿನ್ನೆಲೆಯಲ್ಲಿ ಇರುವಂತಹ ತಾತ್ವಿಕತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಮುಖ್ಯವಾದಂತಹ ಅವರ ಆ ಕಾಲದ ಗಾಂಧಿಯನ್ ಆದರ್ಶ, ಅದರನ್ನ ನಾನು ಹೇಳಬೇಕಾದ್ರೆ ನಿಮಗೆ ಗರುಡಗಂಬದ ದಾಸಯ್ಯ ಅಂತ ಹೇಳುವ ಅವರ ಬರಹವನ್ನ ಹೇಳ್ಬೇಕು. ಅದನ್ನು ಹೇಳಿ ಮತ್ತೊಂದು ಘಟನೆಯನ್ನು ಹೇಳಿ ನನ್ನ ಮಾತುಗಳನ್ನ ನಾನು ಮುಗಿಸ್ತೇನೆ. ಏನು ಅಂದ್ರೆ, ಗರುಡಗಂಬ ಅಂದ್ರೆ ಗೊತ್ತಲ್ಲ, ದಾಸಯ್ಯರು ತಕೊಂಡು ಹೋಗೋದು. ಅದು ಹೆಚ್ಚಾಗಿ ಕೀಳು ಜಾತಿಯವರಲ್ಲಿ ಇರೋದು. ಇವರ ಹಳ್ಳಿಯಲ್ಲಿ, ಇದು ಗೋರೂರಿನ ಹಳ್ಳಿ ಅಂದ್ರೆ ಅದು ಪಕ್ಕದಲ್ಲಿ ಎಲ್ಲದರಲ್ಲಿಯೂ ನದಿ ಬರುತ್ತಲ್ಲ ಸರಿ, ನದಿಯಲ್ಲಿ ಈಜೋದು, ನದಿಯಲ್ಲಿ ಬಟ್ಟೆ ತೊಳೆಯೋದು ಎಲ್ಲವೂ ಅವರಿಗೆ ಬಹಳ ಮುಖ್ಯವಾದಂತ ಅಂಶ. ಈಗ ಹಳ್ಳಿಯ ಚಿತ್ರಗಳಲ್ಲಿ ಅವರು ಹೇಳೋದೇನು ಅಂದ್ರೆ, ಆ ಸಲ ನದಿಯಲ್ಲಿ ಎಷ್ಟು ನೆರೆ ಬಂದಿದೆ ಅಂತ ನಮಗೆ ಗೊತ್ತಾಗೋದು ಹೇಗೆ ಅಂದ್ರೆ, ಯಾರ್ಯಾರು ಅವರ ಮನೆ ಮೆಟ್ಟುಕಲ್ಲಲ್ಲಿ ಬಟ್ಟೆ ಒಗುದ್ರು ಅಂತ ಹೇಳೋದ್ರಿಂದ ನಮಗೆ ನದಿಯ ನೀರು ಎಷ್ಟು ಬಂದಿದೆ ಅಂತ ಗೊತ್ತಾಗತ್ತೆ ಅಂತ. ನದಿಯ ನೀರು ಮೇಲೆ ಏರ್ತಾ ಅಂದ್ರೆ ಅದು ಹೀಗೆ ನಿಮಗೆ ಗೊತ್ತಿರುತ್ತಲ್ಲ, ಎಲ್ಲ ಕಡೆ ನದಿ ಇರುವ ಊರುಗಳಲ್ಲಿ ಹೀಗೆ ಕೆಳಗೆ ಇಳ್ಕೊಂಡು ಹೋಗುತ್ತೆ, ಮನೆ ಸ್ವಲ್ಪ ಕೆಳಗೆ ಮೇಲೆ ಹೋಗ್ತಾ ಇರುತ್ತೆ. ಆ ರೀತಿಯಲ್ಲಿ ಇರುತ್ತೆ ಅದು ನದಿ ಇರುವ ಊರ್ನ ಇದು. ಅದು ನದಿ ನಡುವೆ ಹೋಗ್ಕೊಂಡು ಬರೇ ಇದಾಗಿರೋದಿಲ್ಲ, ಸ್ವಲ್ಪ ಇಳಿಜಾರು ಇರುತ್ತೆ. ಆ ಇಳಿಜಾರುಗಳಿಂದ ಮೇಲೆ ಬರ್ತಾ ಎಷ್ಟು ಮೇಲಿನ ಮನೆಯವರು ಈ ವರ್ಷದ ಮಳೆಗಾಲದಲ್ಲಿ ಬಟ್ಟೆಯನ್ನ ಮನೆಯ ಮೆಟ್ಟುಕಲ್ನಲ್ಲಿ ಒಗೆದ್ರು ಅಂತ ಹೇಳೋದು ನೀರಿಗೆ ಸಂಬಂಧಪಟ್ಟಂತ ಒಂದು ಅಳತೆಗೋಲು. ಬೇರೆ ಅವರಿಗೆ ಇಷ್ಟಡಿ ನೀರು ಅದು ಎಲ್ಲ ಏನೂ ಇಲ್ಲ. ಆ ರೀತಿಯಲ್ಲಿ ಅವರ ಅಂಶಗಳು, ಅಷ್ಟು ನೀರಿನ ಅಂಶ ಇರುತ್ತೆ. ಆ ಆದಿ ಕರ್ನಾಟಕದವರು ಅವರು ಒಂದು ಭಜನಾ ಮಂದಿರವನ್ನು ಮಾಡ್ಕೊಳ್ತಾರೆ ಅವರಿಗೆ. ಅವರಲ್ಲಿ ಭಜನೆ ಪದ್ಯ ಎಲ್ಲ ಹಾಡ್ಕೊಂಡಿರ್ತಾರೆ. ಅದಕ್ಕೆ ನಮಗೆ ಒಂದು ಗರುಡಗಂಬ ಬೇಕು, ಒಂದು ಗರುಡಗಂಬ ಕೊಡಿಸಿ ಅಂತ ಹೇಳ್ತಾನೆ. 5 ರೂಪಾಯಿ ಗರುಡಗಂಬ, ಇವನು ಅದನ್ನು ಕೊಡಿಸೋದಿಲ್ಲ. ಆವಾಗ ನನ್ನ ಹತ್ರ ಅವನಷ್ಟು ಅಷ್ಟು ದುಡ್ಡಿರ್ಲಿಲ್ವ ಏನೋ, ಬೇಡ ಕಮ್ಮಿ ಕ್ರೆಯದ್ದು 2-3 ರೂಪಾಯಿಗೆಲ್ಲ ಬೆಂಗಳೂರಿನಲ್ಲೆಲ್ಲ ಸಿಗ್ಬೋದು, ಆವಾಗ ಏನಾದ್ರು ಹೋದ್ರೆ ತರಿಸ್ತಾನೆ ಅಂತ ಹೇಳಿದ್ರೆ ಅವನಿಗೆ ಅದು ಅನುಕೂಲ ಆಗೋದಿಲ್ಲ, ಅವನು ಗರುಡಗಂಬ ತರೋದೇ ಇಲ್ಲ. ಈ ದಾಸಯ್ಯಗಳು ಈ ಗರುಡಗಂಬವನ್ನು ಹಿಡ್ಕೊಂಡು ಹೋಗೋದು ಎಲ್ಲ ಕೆಳಜಾತಿಯವರು ಅಥವಾ ಅನ್ಟಚಬಲ್ಸ್, ಈ ತರದವರು. ಅದನ್ನ ಮೇಲ್ಜಾತಿಯವರು ಹಿಡ್ಕೊಂಡಿರೋದಿಲ್ಲ. ಇವರು ಮಲ್ಲೇಶ್ವರಂನಲ್ಲಿ ಇರುವಾಗ ಒಬ್ಬ ಹೇಳ್ತಾನೆ, 2 ರೂಪಾಯಿಗೆ ಮಾರುವಂತ ಗರುಡಗಂಬ 10 ಆಣೆಗೆ ಸಿಗುತ್ತೆ ಅಂತ ಹೇಳ್ಬಿಡ್ತಾನೆ. ಓಹ್, ಹಾಗಿದ್ರೆ ಇದು ಸರಿಯಾದ ಸಮಯ, ಬಹಳ ಕಮ್ಮಿ ಕ್ರಯಕ್ಕೆ ಸಿಗುತ್ತೆ, ನಮ್ಮ ಊರಿನ ಆದಿ ಕರ್ನಾಟಕದವರಿಗೆ ಒಂದು ಕೊಡ್ತೇನೆ ಅಂತೇಳಿ ಇವರು ಮಲ್ಲೇಶ್ವರಂನಲ್ಲಿ ಹೋಗಿ ಒಂದು ಗರುಡಗಂಬ ಪರ್ಚೇಸ್ ಮಾಡ್ತಾರೆ. ಗರುಡಗಂಬ ಪರ್ಚೇಸ್ ಮಾಡ್ಕೊಂಡು ಬಂದ್ರೆ ಅಲ್ಲಿ ಅದನ್ನು ಅವನ ಸ್ನೇಹಿತನ ರೂಮ್ನಲ್ಲಿ ಇಟ್ಟು ರಾತ್ರಿ ಟ್ರೈನಿಗೆ ಹೋಗೋಣ ಅಂತ ಹೇಳ್ತಾನೆ. ಸ್ನೇಹಿತನ ರೂಮಿಗೆ ಇಟ್ಟುವಾಗ ಇನ್ನೊಬ್ಬ ಸ್ನೇಹಿತ ಬರ್ತಾನೆ. ಅವನು ಇವರನ್ನು ನೋಡ್ತಾನೆ. ಇವರ ವಿಚಿತ್ರವಾದ ಆಕಾರ ಮತ್ತೆ ಕಾದಿ ಗಡ್ಡ ತೆಗೆಯದ ಮುಖ, ಇವನ ಯಾರೋ ಕೆಳಜಾತಿಯವನನ್ನ ನನ್ನ ಸ್ನೇಹಿತ ಹೀಗೆ ಮನೆಯ ರೂಮಿನೊಳಗೆ ಬಿಟ್ಟುಕೊಂಡಿದ್ದಾರೆ ಅಂತ ಅವನನ್ನು ಬಹಳ ಕೀಳು ದೃಷ್ಟಿಯಿಂದ ನೋಡ್ತಾನೆ. ಹಾಗೆ ಕೀಳು ದೃಷ್ಟಿಯಿಂದ ನೋಡ್ತಾ ಅವರಿಗೆ ಶಾಕ್ ಆಗತ್ತೆ. ಯಾರಿಗೆ? ಈ ಗೋರೂರವರಿಗೆ, ನೆರೇಟರ್ಗೆ, ಅದರಲ್ಲಿ ಗೋರೂರಲ್ಲ, ಅದರ ನಿರೂಪಕನಿಗೆ ಅವರಿಗೊಂದು ಅವಮಾನ ಆಗುತ್ತೆ. ಆಮೇಲೆ ಅವನು ಹೀಗೆ ಒಂದು ಅವಮಾನಗಳ ಸೀರೀಸೇ ಇದೆ ಅದರಲ್ಲಿ. ಆಮೇಲೆ ಅವನು ರೈಲ್ವೆ ಸ್ಟೇಷನ್ಗೆ ಹೋದ್ರೆ ಅಲ್ಲೂ ಎಲ್ಲರೂ ಇವನನ್ನು ನೋಡಿ ಸ್ವಲ್ಪ ಹೀಗೆ ದೂರ ಸರಿತಾರೆ. ಯಾರು ಇವನನ್ನು ಮುಟ್ಟಿಸ್ಕೊಳ್ಳಕ್ ಹತ್ರ ಬರೋದಿಲ್ಲ. ತೀರಾ ಅವಮಾನ ಆಗತ್ತೆ. ಮತ್ತು ಒಂದು ರಿಯಲೈಸ್ ಆಗ್ತಾ ಇರುತ್ತೆ ಅವ್ರಿಗೆ ಅಟ್ ದ ಸೇಮ್ ಟೈಮ್. ಅದು ಆಗ ಅವರು, ನಾನು ಹೇಳಿದೆ ಅಲ್ಲ, ಇದರ ಪರದೆಯ ದೃಷ್ಟಿ ಕೊಟ್ರಲ್ಲ, ಆ ರಸ್ತೆಯ ಚಿತ್ರ ಇದ್ರೂ ದೂರದಲ್ಲಿ ಅದು ಹೋಗುವ ರಸ್ತೆ ಹಾಗೆ ಕಾಣುವ ಹಾಗೆ, ಒಬ್ಬ ನನ್ನನ್ನು ಅನ್ಟಚಬಲ್ ಆದಾಗ ನನಗೆ ಎಷ್ಟು ಅವಮಾನ ಆಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ರಿಯಲೈಸ್ ಆಗುತ್ತಾ ಹೋಗುತ್ತೆ. ರೈಲ್ನಲ್ಲಿ ಹೋದ್ರೆ ಅವರು
ರೈಲ್ನ ಸೀಟ್ನ ಅಡಿಯಲ್ಲಿ ಇರ್ತಾರೆ. ಯಾರು ಅವ್ರ ಹತ್ರ ಕೂತ್ಕೊಳ್ಳೋದಿಲ್ಲ, ಎಲ್ಲ ಆ ಕಡೆ ಈ ಕಡೆ ಹೋಗಿ ಕೂತ್ಕೊಳ್ತಾರೆ. ಅವ್ರ ಹತ್ರ ಯಾರು ಮಾತಾಡೋದಿಲ್ಲ. ಇವರು ಆ ಗರುಡಗಂಬನ ಸೀಟ್ನ ಅಡಿಯಲ್ಲಿ ಇಡ್ತಾರೆ. ಅಡಿಯಲ್ಲಿಟ್ಟು ನಾನು ಮೇಲ್ಜಾತಿಯವನು ಅಂತ ಆಗ್ಬೇಕು ಅಂತ ಇಂಗ್ಲಿಷ್ನಲ್ಲಿ ಮಾತಾಡ್ತಾರೆ. ಇಂಗ್ಲಿಷ್ನಲ್ಲಿ ಮಾತಾಡಿದ್ರೆ ಅದೇನು ಅವರು ಕೇಳೋದೇ ಇಲ್ಲ. ಇಂಗ್ಲಿಷ್ನಲ್ಲಿ ಮಾತಾಡಿದ್ರೆ ಇವನು ಯಾವನೋ ಇದು ಅಂತೇಳಿ ಅವನನ್ನು ಇನ್ನೂ ಅವಮಾನ ಆಗುತ್ತೆ. ಇವರು ಇಳಿಯುವಾಗ ಇನ್ನೂ ಒಂದಷ್ಟು ಅವಮಾನಗಳ ಸೀನ್ಗಳೆಲ್ಲ ಇದಾವೆ. ಅಂದ್ರೆ ಗೋರೂರ್ ಎಸೆನ್ಷಿಯಲಿ ಎಪಿಸೋಡಿಕ್ ರೈಟರ್. ಅಂದ್ರೆ ಘಟನೆಗಳ ಮೇಲೆ ಘಟನೆಗಳು, ಘಟನೆಗಳ ಮೇಲೆ ಘಟನೆಗಳು, ಘಟನೆಗಳ ಮೇಲೆ ಘಟನೆಗಳನ್ನು ಇಟ್ಕೊಂಡು ಬರೆಯೋದು. ಅದು ಎಪಿಸೋಡಿಕ್ ಅಂತ ಹೇಳ್ತಾರಲ್ಲ, ಅವರ ನೆರೇಷನೇ ವೆರಿ ಎಪಿಸೋಡಿಕ್ ಆಗಿ ಒಂದು ಘಟನೆ ಆದಮೇಲೆ ಇನ್ನೊಂದು ಘಟನೆ ಇರೋದು. ಅವ್ರಿಗೆ ಅವಮಾನ ಆಗಿ ಸಾಕಾಗತ್ತೆ. ಅವರು ರೈಲ್ವೆ ಸ್ಟೇಷನ್ ನಲ್ಲಿ ಇಳಿದ ಕೂಡಲೇ ಆ ಗರುಡಗಮನ್ನು ಇಟ್ಕೊಂಡು ಓಡ್ಲಿಕ್ಕೆ ಶುರು ಮಾಡ್ತಾರೆ. ಏನು ಅಂದ್ರೆ ಇದನ್ನು ಹೋಗಿ ಆದಿ ಕರ್ನಾಟಕದವರಿಗೆ ಒಮ್ಮೆ ಕೊಟ್ಟು ಬಿಟ್ರೆ ಸಾಕು, ಇದರಿಂದ ನಾನು ಬಿಡುಗಡೆ ಪಡಬೇಕು ಅಂತ ಓಡ್ಲಿಕ್ಕೆ ಶುರು ಮಾಡ್ತಾರೆ. ಓಡ್ಲಿಕ್ಕೆ ಶುರು ಮಾಡಿದ ಕೂಡಲೇ ಅಂದ್ರೆ ಜೋರ್ ಹೋಗೋದು, ಮತ್ತೆ ಓಡ್ಲಿಕ್ಕೆ ಶುರು ಮಾಡ್ತಾರೆ. ಅವ್ರು ಬೇಗ ಊರಲ್ಲಿ ಇಲ್ದಿದ್ರೆ ಯಾರು ಕೇಳ್ತಾರಲ್ಲ, ಇವ ಯಾರು, ಏನ್ ಕತೆ, ನೀನಿಗೆ ಯಾಕೋ ಗರುಡಗಂಬ ಅಂತ, ಇದೆಲ್ಲ ತಪ್ಪಿಸ್ಕೋಬೇಕು ಅಂತ ಅವ್ರು ಓಡ್ಲಿಕ್ಕೆ ಶುರು ಮಾಡ್ತಾರೆ. ಓಡ್ಲಿಕ್ಕೆ ಶುರು ಮಾಡಿದ ಕೂಡಲೇ ಸ್ಟೇಷನ್ ಮಾಸ್ಟರ್ ಗಾರ್ಡ್ ಹತ್ರ, ಓ ಹಿಡಿ ಅವನು ಟಿಕೆಟ್ ಇಲ್ಲದೆ ಓಡ್ತಾ ಇದ್ದಾನೆ, ಹಿಡಿ ಅಂತ ಹೇಳ್ತಾರೆ. ಅವರು ಅವನನ್ನು ಓಡಿಸ್ಕೊಂಡು ಬರ್ತಾರೆ. ಇವರು ನಿಂತು, ಕಳ್ಳ ಟಿಕೆಟ್ ಇಲ್ಲದೆ ಓಡುವ ನಾನಲ್ಲ, ನಿಮ್ಮ ಅಪ್ಪ, ನೋಡಿ ನನ್ನ ಟಿಕೆಟ್ ಇಲ್ಲಿ ಅಂತ ಹೇಳಿ ತೋರಿಸಿ ಅದನ್ನು ಹರಿದು ಬಿಸಾಡಿ, ಅವರ ಮುಖಕ್ಕೆ ಬಿಸಾಡಿ ಅವರು ಓಡಿ ಹೋಗ್ತಾರೆ. ಅಂದ್ರೆ ಗರುಡಗಂಬದ ದಾಸಯ್ಯ ಅದು ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಆಫ್ ಗೋರೂರ್ಸ್ ಹ್ಯೂಮರ್ ರೈಟಿಂಗ್. ಅದರಲ್ಲಿ ಹಾಸ್ಯ ಇದೆ, ಅದನ್ನು ನೋಡುವಾಗ ನಮಗೆ ನಗು ಬರ್ತಾ ಇರ್ತದೆ, ಎಲ್ಲ ಆಗ್ತಾ ಇರ್ತದೆ. ಆದ್ರೆ ಅಂಡರ್ ಕರೆಂಟ್ ಅಂತ ಹೇಳ್ತೇವಲ್ಲ, ಅದರ ಅಂತರ್ಗತವಾಗಿ ಆ ಹಾಸ್ಯದಲ್ಲಿ ಒಂದು ಸಾಮಾಜಿಕ ಕಳಕಳಿ ಮತ್ತು ಗೋರೂರು ಈ ಗಾಂಧಿ ಆದರ್ಶದಲ್ಲಿ ಇದ್ರಲ್ಲ, ಆ ಗಾಂಧಿಯ ಆದರ್ಶದ ಒಂದು ನೆಲೆಯಲ್ಲಿ ಅದನ್ನು ಗ್ರಹಿಸುವಂತಹ ಅಂಶಗಳಿರ್ತವೆ. ಅಂಡ್ ಹಾಗೆ ನಾವು ಬೇಕಾದಷ್ಟು ಅವರ ಇದರನ್ನ ಹೇಳ್ಬೋದು. ಅವರು ಗಂಡಸರ ಬಗ್ಗೆ ಹೆಂಗಸರ ಬಗ್ಗೆ ಮಾಡಿರುವಂತ ತರಾವುಗಳು, ಅವರ ಹ್ಯೂಮರ್ಸು ಮತ್ತು ಸಂಸಾರದ ಒಳಗಿನ ಹ್ಯೂಮರ್ಸ್ ಹೀಗೆಲ್ಲ ಇರುತ್ತೆ. ಅದು ನೆರೇಟಿವ್ ಆದ್ರೆ ಒಂದು 5-6 ನಿಮಿಷ ನೆರೇಟ್ ಮಾಡಿದ್ರೆ ಅದರ ಸೊಗಸು ಸಿಕ್ಕೋದ್ರಿಂದ ನಾನು ಹೆಚ್ಚಿಗೆ ಹೇಳಕ್ ಹೋಗೋದಿಲ್ಲ, 2-3 ಹೇಳ್ತೇನೆ. ಆದ್ರೆ ಅವರಿಗೆ ಬಹಳ ಚೆನ್ನಾಗಿ ಇಂಗ್ಲಿಷ್ ಸಾಹಿತ್ಯದ ಓದು ಇತ್ತು. ಯಾರಿಗೆ? ಗೋರೂರ್ ಅವರಿಗೆ ಪರ್ಸನಲ್ ಆಗಿ ಸಾಕಷ್ಟು ಓದಿದ್ರು. ನೀವು ಅಮೆರಿಕದಲ್ಲಿ ಗೋರೂರನ್ನು ಪುನಃ ನೋಡಿದ್ರೆ ಅದರಲ್ಲಿ ಕೆಲವು ಭಾಗಗಳಲ್ಲಿ ಅವರು ಲೈಬ್ರರಿಗೆ ಹೋದ್ದು, ಸೂಸನ್ನ ಮನೆಯಲ್ಲಿ ಇದ್ದದ್ದು, ಇನ್ನು ಕೆಲವು ಪುಸ್ತಕಗಳನ್ನು ನೋಡಿದ್ದು. ಅಂದ್ರೆ ಅವರು ಹೋದ ಲೈಬ್ರರಿಯಲ್ಲಿ ಅವರು ಇಂಡಿಯಾದಲ್ಲಿ ನೋಡದೇ ಇರುವ ಯಾವುದೆಲ್ಲ ಕೀಟ್ಸಿನ ವಿಮರ್ಶೆಗಳಿದ್ವು, ಯಾವುದೆಲ್ಲ ಬೇರೆ ಅಂದ್ರೆ ರೊಮ್ಯಾಂಟಿಕ್ಸಿನ ಬರಹಗಳಿದ್ರು, ಯಾವುದೆಲ್ಲ ಇಂಗ್ಲಿಷ್ ಪುಸ್ತಕಗಳನ್ನು ನೋಡಿದ್ವು ಅಂತೆಲ್ಲ ಹೇಳ್ತಾರೆ. ಅವರಿಗೆ ಅಲ್ಲಿ ಒಂದು ಘಟನೆಯಲ್ಲಿ ಗೋರೂರು ಕೆಳಗೆ ಇದಕ್ಕೆ ಹೋಗ್ಬಿಡ್ತಾರೆ, ಲಿಫ್ಟ್ ತಪ್ಪಿ. ಅಲ್ಲಿ ಏನ್ ಮಾಡಿದ್ರು, ಅವರಿಗೆ ಮೇಲೆ ಬರ್ಲಿಕ್ಕೆ ಲಿಫ್ಟ್ ಬರೋದಿಲ್ಲ, ಮೇಲೆ ಬರೋದು ಹೇಗೆ ಅಂತ ಗೊತ್ತಾಗೋದಿಲ್ಲ. ಆದ್ರೆ ಒಬ್ಳು ಅಮೆರಿಕನ್ ಲೇಡಿ ಬಂದು, ನೀವು ಎಲ್ಲಿ ಹೋಗಿದ್ದೀರಿ, ಯಾರು ನೀನು ಏನು ಪೈಡ್ ಪೈಪರ್ ತರ ಕಾಣ್ತಾ ಇದ್ದಿ, ಹಾಗೆ ಹೀಗೆ ಇದು ಅಂತ ಹೇಳ್ತೇನೆ. ನನಗೆ ಹೀಗೆ ತಪ್ಪಿ ಹೋಗಿದೆ ದಾರಿ, ನಾನು ಅವರು ಕ್ರಾಮ್ವೆಲ್ನ ಕಾದಂಬರಿಯ ಪಾತ್ರಗಳನ್ನೆಲ್ಲ ಹೆಸರಿಸಿಕೊಂಡು ಅವಳು ಹೇಳ್ತಾಳೆ. ಆವಾಗ ಅವನು ಹೇಳ್ತಾನೆ, ಅವನಿಗಾದ್ರೂ ಫ್ರೈಡ್ ಸಿಕ್ಕಿದ, ನನಗಾದ್ರೆ ಅಮೆರಿಕನ್ ಸುಂದರಿ ಸಿಕ್ಕಿದ್ಲು ಅಂತ ಹೇಳ್ತಾಳೆ. ಅವಳು ನಕ್ಕೊಂಡು ಅವರನ್ನ ಮೇಲೆ ಕರ್ಕೊಂಡು ಬಂದು ಹೋಗ್ತಾನೆ. ಇನ್ನೂ ಒಂದು ಘಟನೆ ಸುಮ್ಮನೆ ನಾನು ಹೇಳ್ತಾ ಇರೋದು, ಮನೆಯಲ್ಲಿ ಒಂದು ಫೈರ್ ಅಲಾರ್ಮ್ ಆಗುತ್ತೆ. ಅದಕ್ಕೆ ಕಾರಣ ಏನಂದ್ರೆ ಒಂದು ಟೈಮರ್ ಆಫ್ ಆಗಿರೋದಿಲ್ಲ. ಇವರು ಮನೆ ಹತ್ರ ಒಂದು ಸ್ಕೂಲ್ ಕಾಣ್ತಾ ಇರುತ್ತೆ, ಅವರು 30ನೇ ಮಹಡಿಯಲ್ಲಿ ಇರ್ತಾರೆ. ಆ 30ನೇ ಮಹಡಿಯಿಂದ ಒಂದು ಸ್ಕೂಲ್ ಕಾಣ್ತಾ ಇರ್ತದೆ, ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗ್ತಾ ಇದ್ದಾಗ ಅವರೆಲ್ಲ ಹುಡುಗರೆಲ್ಲ ಓಡ್ತಾರೆ ಇವರನ್ನು ನೋಡಿ, ಮತ್ತೆ ಏನೋ ಪೈಡ್ ಪೈಪರ್ ಅಂತ ಹೇಳ್ತಾರೆ. ಮತ್ತೆ ಅವರು ಟೀಚರ್ಸ್ ಹತ್ರ ಹೋಗ್ಲಿಕ್ಕೆ ಹೋಗ್ತಾರೆ. ಆವಾಗ ಹುಡುಗರೆಲ್ಲ ಆ ಟೀಚರ್ಸ್ನ ರೂಮಿನ ಹೊರಗೆಲ್ಲ, ಎಲಿಮೆಂಟರಿ ಸ್ಕೂಲ್ ಅದು, ಮಕ್ಕಳುಗಳೆಲ್ಲ ಹೀಗೆ ನಿಂತಿರ್ತಾರೆ ಒಂದು ಸಾಲಿಗೆ. ಲುಕ್ ಅಟ್ ಹಿಸ್ ಲ್ಯಾಂಗ್ವೇಜ್, ಅಂದ್ರೆ ಅವರ ಭಾಷೆಯ ಸೊಗಸಿಗೋಸ್ಕರ ನಾನು ಇದನ್ನು ಹೇಳುದು. ನಾನು ಅವರ ಕಣ್ಣಿನ ತೋರಣದಲ್ಲಿ ಕೋಣೆಯ ಒಳಗೆ ಹೋದೆ. ಅಂದ್ರೆ ಅವರು ನಿಂತುಕೊಂಡು ಅವರ ಮಕ್ಕಳು ನೋಡುವ ಕಣ್ಣಿದೆ ಅಲ್ಲ, ಆ ಕಣ್ಣಿನ ತೋರಣ, ಇಟ್ ರಿಯಲಿ ನೀಡ್ಸ್ ಅನ್ ಇಮ್ಯಾಜಿನೇಷನ್. ಅಂದ್ರೆ ಅದಕ್ಕೊಂದು ಕಲ್ಪನೆ ಬೇಕು. ಆ ಮಕ್ಕಳು ಹೀಗೆ ನಿಂತು ಕುತೂಹಲದಿಂದ ಅವರನ್ನು ನೋಡ್ತಾ ಇರ್ತಾರಲ್ಲ, ಇವರ ಕಚ್ಚೆ ಪಂಚೆ, ಇವ ಪೈಡ್ ಪೈಪರ್ ಅಂತ ಹೇಳ್ತಾ ಇರ್ತಾರೆ, ಇವ್ರು ಯಾರು ಏನು ಅಂತ ಎಲ್ಲ ಗೊತ್ತಾಗೋದಿಲ್ಲ.
ಆ ಕುತೂಹಲದಿಂದ ಅವರು ನೋಡಿ ಹೇಳಿ ಮಾಡುವ ಕ್ರಮ. ಆಮೇಲೆ ಇವ್ರು ಎಷ್ಟೊತ್ತಾದ್ರೂ ಬರೋದಿಲ್ಲ ಅಂತೇಳಿ ಅವರ ಹೆಂಡತಿ ಬರ್ತಾರೆ, ಏನೋ ಲಿಫ್ಟ್ ಹಿಡಿದು ಕೆಳಗೆ ಬಂದು ಯಾರ ಹತ್ರ ಕೇಳ್ಕೊಂಡು ಈ ಶಾಲೆ ಒಳಗೆ ಬರ್ತಾರೆ. ಆಯ್ತಾ, ನೀವು ಹೋದಲ್ಲಿ ನಿಮ್ಮ ಪಟ್ಟಂಗ ಶುರು ಮಾಡಿದ್ರೆ ಇಲ್ಲಿ ನೀವು ಬಂದದ್ದು ಯಾಕೆ? ಅಲ್ಲಿ ಮನೆ ಬೆಂಕಿ ಹತ್ತಿ ಉರಿಯುತ್ತೆ, ಈಗ ನೀವು ಬಾರದಿದ್ರೆ ಯಾರೋ ಬಂದು ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ, ನೀವು ಗಾಂಧೀಜಿ ಮತ್ತೊಂದಂತ ಭಾಷಣ ಮಾಡ್ತಾ ಕೂತ್ರಿ ಅಂತ ಹೇಳ್ತಾರೆ. ಆವಾಗ ಇವರಿಗೆ ಅವ್ರು ಹೇಳಿದ್ದನ್ನು ಕೇಳ್ತಾ ಇರುತ್ತೆ ಅಷ್ಟು ಹೊರತು ತನ್ನ ಹೆಂಡತಿ 27 ಅಡಿ ಉದ್ದದ ಸೀರೆಯನ್ನ ಹೇಗೆ ಕಚ್ಚಿ ಹಾಕಿ ಅದಕ್ಕೆ ಯಾವ ರೀತಿಯ ಗಂಟುಗಳನ್ನೆಲ್ಲ ಹಾಕಿ ಕಟ್ಕೊಂಡು ಬಂದ್ರು ಅಂತ ಅವರು ವಿವರಿಸಿ ಅದನ್ನು ಹೇಳೋದು. ಆವಾಗ ಅವರನ್ನು ಆ ಅಮೆರಿಕನ್ಸ್ ಹೇಗೆ ನೋಡಿದ್ರು ಅಂತ ದೇರ್ ಗೆಟ್ಸ್ ಎ ಕೈಂಡ್ ಆಫ್ ಎ ವೆರಿ ಬಹಳ ಸಿಂಬಾಲಿಕ್ ಆದಂತ ಒಂದು ನೆನಪು ಸಿಗುತ್ತೆ. ಅವರ ಬರಹಗಳು ಸಾಂಕೇತಿಕತೆಯನ್ನ, ನೆರೇಷನ್ ಬಿಕಮ್ಸ್ ಎ ಸಿಂಬಾಲಿಕ್ ರೈಟಿಂಗ್, ಅಂದ್ರೆ ಸಾಂಕೇತಿಕತೆಯನ್ನ ಪಡೆಯೋದಿಗೆ ಇನ್ನೊಂದು ದೃಷ್ಟಿಕೋನದಿಂದ ತನ್ನನ್ನು ನೋಡ್ಕೊಳ್ಳೋದು ಸಾಧ್ಯ ಆಗತ್ತೆ. ಅವರು ಇಲ್ಲಿ ಯಾವ ಸಿಟಿ ಹೆಸರು ಮರ್ತೋಯ್ತು ನನಗೆ, ಬಹುಶಃ ಐ ಥಿಂಕ್ ಇಟ್ಸ್ ಶಿಕಾಗೋದ ಹತ್ರ ಯಾವುದೋ ಒಂದು ನಗರದಲ್ಲಿ ದಾರಿ ತಪ್ಪುತ್ತಾರೆ ರಾತ್ರಿ. ಒಬ್ಬ ಪೊಲೀಸ್ ಮ್ಯಾನ್, ಹಾಗೆ ನಾನು ಹೇಳಿದೆ ಅಲ್ಲ, ಅವನು ಸಿಕ್ಕಿದ ಇದರಲ್ಲಿ ಮಾಡ್ತಾರೆ, ಕೊನೆಗೆ ಅವನು ಪೊಲೀಸ್ ಮ್ಯಾನ್ ಹತ್ರ ಫ್ರೆಂಡ್ ಆಗ್ತಾರೆ. ಇವರಿಗೆ ಅದೊಂದು ಇಡೀ ಅಮೆರಿಕದಲ್ಲಿ ಯಾರ ಹತ್ರ ಮಾತಾಡಿದ್ರು ಅವರು ಒಂಥರ ಅವರನ್ನ ಮಾತಾಡಿಸಿ ಏನೋ ಮಾಡಿ ಅವರನ್ನ ಒಂದು ತನ್ನ ವಶೀಕರಣಕ್ಕೆ ಅಂತ ಹೇಳುದಿಲ್ಲ, ತನ್ನ ಮಾತಿನ ಮೋಡಿಯಿಂದ ಅವರು ಇದು ಮಾಡ್ತಾರೆ. ಅವರಿಗೆಲ್ಲ ಆಶ್ಚರ್ಯ. ನೀವು ನೋಡಿದ್ರೆ ಈಗ ಕಚ್ಚೆ ಪಂಚೆ ಹಾಕೊಂಡು ಒಂಥರ ಪೈಡ್ ಪೈಪರ್ನ ಹಾಗೋ ಬೇರೆ ಏನೋ ಒಬ್ಬ ಸನ್ಯಾಸಿ ಹಂಗಿದ್ದೀರಿ, ಅದು ಇಷ್ಟು ಚಂದಕ್ಕೆ ಇಂಗ್ಲಿಷ್ ಮಾತಾಡ್ತಿರಲ್ಲ ಅಂತ. ಇವರು ಎಲ್ರಿಗೂ ಒಂದು ಕತೆ ಹೇಳ್ತಾರೆ, ಹೇಗೆ ನಮ್ಮ ಭಾರತವನ್ನ ಎಷ್ಟು ವರ್ಷ ಬ್ರಿಟಿಷರು ಆಳಿದ್ರು, ಅವರನ್ನು ಹೇಗೆ ನಾವು ಭಾರತೀಯರು ಓದಿಸಿದ್ರು ಮಹಾತ್ಮ ಗಾಂಧಿ ನೇತೃತ್ವದಲ್ಲಿ ಇತ್ಯಾದಿ. ಅದರಿಂದೆಲ್ಲ ಹೋಗಿ ಅವನು ಕೊನೆಗೆ ಈ ಕಥೆಯನ್ನೆಲ್ಲ ಕೇಳಿ ಪೊಲೀಸ್ನವನು ಹೇಳ್ತಾನೆ, ಈಗ ರಾತ್ರಿ ಆಯ್ತು, ನಿನ್ನನ್ನು ಹುಡುಕಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ಯಾರ ಮನೆಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ, ನಿನ್ನ ಹೆಸರು ಹೇಳಿದ್ರೆ ನಮಗೆ ಗೊತ್ತೂ ಆಗೋದಿಲ್ಲ, ಬೆಳಿಗ್ಗೆ ನಾವು ಬೇರೆ ಪೊಲೀಸ್ ಸ್ಟೇಷನ್ಗೆಲ್ಲ ಹೇಳಿ ನಿನ್ನನ್ನು ಫೈಂಡ್ ಔಟ್ ಮಾಡೋಣ, ಈಗ ರಾತ್ರಿ ನಮ್ಮ ಮನೆಗೆ ಬಂದ್ಬಿಡು ಅಂತ ಹೇಳ್ತಾನೆ ಅವನು ಅವನು ಬಿಳಿ ಪೊಲೀಸ್. ಇವ್ ಮನೆಗೆ ಹೋದಾಗ ಪೊಲೀಸನಿಗೆ ಆಗುತ್ತೆ, ನನ್ನ ಹೆಂಡತಿ ಈಗ ಕಳೆದ 2 ತಿಂಗಳಿಂದ ಮನೆಯಲ್ಲಿಲ್ಲ, ಎಲ್ಲ ಬೇರೆ ಕಡೆ ಹೋಗಿದ್ದಾಳೆ, ಮನೆಯೆಲ್ಲ ಧೂಳು ಕಸ, ನಿನಗೆ ಪರವಾಗಿಲ್ಲ ಅಂದ್ರೆ ಒಂದು ರೀತಿ ಮಲಕೊಳ್ಳಕ್ಕೆ ನಾನೊಂದು ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳ್ತಾನೆ. ಏನು ಅಂದ್ರೆ ನೋಡಿ, ಇಲ್ಲಿ ನನ್ನ ಮನೆ ಪಕ್ಕದಲ್ಲೇ ಲಾಕಪ್ ಇದೆ, ನಮ್ಮ ಪೊಲೀಸ್ ಸ್ಟೇಷನ್ ಲಾಕಪ್ ಇದೆ. ಆ ಲಾಕಪ್ ನಲ್ಲಿ ವಾರದಲ್ಲಿ 2-3 ಸಲ ಬಂದು ಅದಕ್ಕೆಲ್ಲ ಕ್ರಿಮಿನಾಶಕ ಹೊಡೆದು ಬಟ್ಟೆಯನ್ನೆಲ್ಲ ಕ್ಲೀನ್ ಮಾಡಿ ಲಾಕಪ್ಪಿನ ರೂಮ್ ಕ್ಲೀನ್ ಇರುತ್ತೆ. ನಿನಗೆ ತೊಂದರೆ ಇಲ್ಲ ಅಂದ್ರೆ ರಾತ್ರಿ ಲಾಕಪ್ ಅಲ್ಲಿ ಮಲಕ, ಬೆಳಿಗ್ಗೆ ನಾನು ಹೋಗ್ತೇನೆ ಅಂತ. ಇವರು ಹೋಗಿ ಲಾಕಪ್ ನಲ್ಲಿ ಮಲಗ್ತಾರೆ, ಬೆಳಿಗ್ಗೆ ಆರಾಮಕ್ಕೆ ಎದ್ದು ಬರ್ತಾರೆ. ಅಂಡ್ ಕಂಪ್ಲೀಟ್ ಅಮೆರಿಕದಲ್ಲಿ ಗೋರೂರು ಈ ತರದ್ದೇ, ಅದು ಬೇರೆ ಬೇರೆ ರೀತಿಯ ಕತೆಗಳು. ಅಲ್ಲಿ ಹೋಗೋದು, ಅಲ್ಲಿ ಯಾವುದೋ ಒಂದು ಕಾಲೇಜ್ನಲ್ಲಿ ಪಾಠ ಮಾಡೋದು. ಬಿಕಾಸ್ ಈಸ್ ಎಸೆನ್ಷಿಯಲಿ ಎ ಸ್ಕಾಲರ್ ಬೈ ಹಿಮ್ಸೆಲ್ಫ್ ಅಂಡ್ ಹ್ಯಾಡ್ ವೆರಿ ಡೀಪ್ ನಾಲೆಜ್ ಆಫ್ ಈಸ್ಟರ್ನ್ ಅಂಡ್ ವೆಸ್ಟರ್ನ್ ನಾಲೆಜ್. ಯಾಕಂದ್ರೆ ನಿಮ್ಗೆ ಅವರ ಈಸ್ಟರ್ನ್ ನಾಲೆಜ್ ಎಲ್ಲಿ ಗೊತ್ತಾಗುತ್ತೆ ಅಂದ್ರೆ, ಜೂಜುಗಾರರ ಮೇಲೆ ಒಂದು ಎಸ್ಸೆ ಇದೆ. ಈ ಜೂಜಿನ ಎಸ್ಸೆ ಮೇಲೆ ಅವರು ಬರೀತಾ ಅವರು ಉಪನಿಷತ್ನಿಂದ ಜೂಜಿನ ಬಗ್ಗೆ ಎಷ್ಟು ಶ್ಲೋಕಗಳನ್ನ ಕೋಟ್ ಮಾಡ್ತಾರೆ ಅಂದ್ರೆ, ಒಂದು ನಾನು ಬರ್ಕೊಂಡು ಬಂದ್ರೆ 6-7 ಬೇಕಾಗಿರೋದು ಅಷ್ಟು. ಇಡೀ ಎಸೆಯ ತುಂಬಾ ವೇದ ಉಪನಿಷತ್ತುಗಳು ಜೂಜಿನ ಬಗ್ಗೆ ಇರುವಂತಹ ವಿಚಾರಗಳಿಂದಲೇ ತುಂಬಿ ಹೋಗಿದ್ದಾವೆ. ಅಂದ್ರೆ ಅವರಿಗೆ ಸ್ಕಾಲರ್ಶಿಪ್ ಬಹಳ ಇತ್ತದು. ಎ.ವಿ. ನಾವ್ಡ ಅಂತ ಇಲ್ಲೇ ಅವರಿಗೊಂದು ಪ್ರಶಸ್ತಿ ಬಂದಿತ್ತು. ಎ.ವಿ. ನಾವ್ಡರ ತಂದೆಯವರು ಕಾಳಿದಾಸನನ್ನೆಲ್ಲ ಟ್ರಾನ್ಸ್ಲೇಟ್ ಮಾಡಿದ ವಾಸುದೇವ ನಾವ್ಡರ ತಂದೆಯವರು ದೊಡ್ಡ ಸ್ಕಾಲರ್. ಅವರು ಅಲ್ಲಿ ಮಂಗಳೂರಿನ ಹತ್ರ ಅವರು ಸತ್ಯಾಗ್ರಹ ಸೆಂಟರ್ನಲ್ಲಿ, ಅಂದ್ರೆ ಉಳ್ಳಾಲದಲ್ಲಿ ಒಂದು ಹೈಸ್ಕೂಲ್ನಲ್ಲಿ ಅವರು ಕನ್ನಡ ಪಂಡಿತರಾಗಿದ್ರು. ಸಂಸ್ಕೃತದಲ್ಲಿ ಬಹಳ ಇವರು ಸಂಸ್ಕೃತ ಪಂಡಿತ ಪರೀಕ್ಷೆಯನ್ನು ಬರೆಯುವಾಗ ಗುರು ರಾಮಸ್ವಾಮಿ ಅಯ್ಯಂಗಾರು 20 ದಿನ ಮಂಗಳೂರಿನಲ್ಲಿ ಒಂದು ರೂಮ್ ಮಾಡಿ ದಿನ ಬೆಳಿಗ್ಗೆ ನಾವ್ಡರ ಮನೆಗೆ ಹೋಗಿ ಸಂಸ್ಕೃತ ಪಾಠ ಹೇಳಿಸ್ಕೊಂಡು, ಅವರು ಬೆಳಿಗ್ಗೆ ಮಧ್ಯಾಹ್ನ ಅಲ್ಲ ಅಂದ್ರೆ ಅವರಿಗೆ ಶಾಲೆಗೆ ರಜೆ ಇರುವಾಗ ಸಂಜೆ ವಾಪಸ್ ಮನೆಗೆ ಬರ್ತಾ ಇದ್ದಂತೆ. ನಾವ್ಡ್ರು ಹೇಳಿದಂತೆ, ನೀವೆಲ್ಲಿದ್ದೀರಿ, ಇಲ್ಲೊಂದು ಹೀಗೊಂದು ರೂಮ್ ಮಾಡಿಕೊಂಡು ಮಂಗಳೂರು, ನೀವು ನಮ್ಮ ಮನೆಯಲ್ಲೇ ಇರಿಯಪ್ಪ ಅಂತ ಹೇಳಿದ್ರಂತೆ ಅವರು. ನಾವ್ಡ್ರು ಬೇಡ ಬೇಡ, ನಾನು ಅಲ್ಲಿ ಮಂಗಳೂರಿನಲ್ಲಿ ಇರ್ತೇನೆ, 2 ರೀತಿ ಅನುಕೂಲ ಆಗತ್ತೆ. ಒಂದು ಅಂದ್ರೆ ನನಗೆ ಓದ್ಲಿಕ್ಕೂ ಆಗುತ್ತೆ, ಮತ್ತೆ ಸಂಜೆ ಸ್ನೇಹಿತರು ಅಲ್ಲಿ ಬೇರೆಯವರು ಮಂಗಳೂರಿನವರು ಸಿಗ್ತಾರೆ. ಆದ್ರಿಂದ ಇಲ್ಲಿದ್ರೆ ನಾನು ನಿಮ್ಮ ಹತ್ರ ಮಾತಾಡೋದು, ನಿಮ್ಮ ಇದನ್ನು ಕೇಳೋದೇ ಆಗುತ್ತೆ, ಅದನ್ನು ಸ್ವಲ್ಪ ಓದ್ಕೊಂಡು ಮನನ ಮಾಡ್ಲಿಕ್ಕೂ ಆಗತ್ತೆ, ಮತ್ತು ನನಗೆ ಬೇಕಾದ ಗುರುತುಗಳನ್ನು ಮಾಡ್ಲಿಕ್ಕೂ ಆಗತ್ತೆ ಅಂತ. ಇದನ್ನು ನಾನು ಯಾಕೆ ಹೇಳಿದ್ದು ಅಂದ್ರೆ, ಹಿ ವಾಸ್ ಕ್ವೈಟ್ ಸೀರಿಯಸ್ ಇನ್ ಇಸ್ ಪರ್ಸ್ಯೂಟ್ ಆಫ್ ನಾಲೆಜ್. ಹಾಸ್ಯ ಅಂತ ಹೇಳಿದ್ರೆ ಅವ್ರಿಗೆ
ಜ್ಞಾನಾರ್ಜನೆಯ ವಿಷಯದಲ್ಲಿ ಅವರಷ್ಟೇ ಗಂಭೀರವಾಗಿದ್ರು. ಇಲ್ದಿದ್ರೆ AR ಕೃಷ್ಣಶಾಸ್ತ್ರಿಗಳ ಹಾಗೆ, DVG ಅವರ ಹಾಗೆ, ಅಥವಾ ಬೇಂದ್ರೆ, ಇವರು ಕಾರಂತರು ಎಲ್ಲರ ಹಾಗೆ ಅವರಿಗೆ ಇರುವುದು ಸಾಧ್ಯ ಆಗ್ತಿರ್ಲಿಲ್ಲ ಅಂತ ನನಗೆ ಅನ್ಸುತ್ತೆ ಅವರ ಬಗ್ಗೆ. ಅಂದ್ರೆ ಅವರ ಒಟ್ಟು ವಾಂಗ್ಮಯ, ಅಂದ್ರೆ ಒಂದು ಹಾಸ್ಯದ ಒಂದು ವಾಂಗ್ಮಯ ಅವರಲ್ಲಿತ್ತು. ಆ ವಾಂಗ್ಮಯ ಒಂದು ಜೀವನದ ಕಥನವನ್ನು ಹೇಳುವ ಕಾಲದಲ್ಲಿ ಅದರ ನಡುವೆ ಆ ಹಾಸ್ಯಕ್ಕೆ ಬೇಕಾದಂತಹ ಸಕಾಲಿಕವಾದ, ಸಾಂದರ್ಭಿಕವಾದಂತಹ ಆ ಹಾಸ್ಯದ ಒಟ್ಟನ್ನು ಕೊಟ್ಟು ಅವರು ಬರಿತಾ ಇದ್ರು. ಅಂದ್ರೆ ಇದು ದೇ ಆರ್ ನಾಟ್ ಲೈಕ್ ಜೋಕ್ ಟೈಪ್. ನಾವು ಮತ್ತೆ ಈಗ ನಾವು ನನ್ನ ಪ್ರಾರಂಭದಿಂದ ಈಗ ಕೊನೆಯವರೆಗೆ ಹೇಳಿದ ಮಾತುಗಳನ್ನ 1-2-3 ನಿಮಿಷದಲ್ಲಿ ನಾನು ಹೇಳಿ ನನ್ನ ಮಾತನ್ನು ಮುಗಿಸೋದಾದ್ರೆ, ಉದ್ದೇಶಪೂರ್ವಕವಾಗಿ ನಾನು ಇವತ್ತಿನ ಭಾಷಣವನ್ನ ಎನೆಕ್ಡೋಟಲ್ ಆಗಿ ಮಾಡಲಿಲ್ಲ. ಅಂದ್ರೆ ಅವರ ಭಾಷಣದಿಂದ ಎಷ್ಟು ಬೇಕಾದರೂ, ಅವರ ಪುಸ್ತಕಗಳಿಂದ, ಅವರ 26 ಪುಸ್ತಕಗಳನ್ನ ನಾನು ಗಮನಿಸಿದ್ದೇನೆ. PVN ಸರ್ನಂತವ್ರು ಹೇಳಬೇಕು, ಇನ್ನು ಅದರಿಂದ ಹೆಚ್ಚಿತ್ತ ಏನು ಕತೆ ಅಂತ ಗೊತ್ತಿಲ್ಲ ನನಗೆ. ಆದ್ರೆ 26 ಪುಸ್ತಕಗಳನ್ನ ನಾನು ಅವರದನ್ನ ಗಮನಿಸಿದ್ದೇನೆ. ಬಹುಶಃ IBHನವರು 26 ಹಾಕಿದ್ದಿರ್ಬೇಕಲ್ವಾ ಸರ್? ನೀವು ಸಹ 26 ಹಾಕಿದ್ದೆ. ಎಲ್ಲ ಪುಸ್ತಕಗಳನ್ನ 2014ರಲ್ಲಿ ಅವರ ಸೆಂಟಿನರಿಯಲ್ಲಿ IBH ಪ್ರಕಾಶನದವರು ಅದನ್ನ ಪುನಃ ಪ್ರಿಂಟ್ ಮಾಡಿದ್ದಾರೆ. ಈಗಲೂ ಅವ್ರ ಪುಸ್ತಕಗಳನ್ನು ಪ್ರಿಂಟ್ ಮಾಡ್ತಾ ಇದ್ದಾರೆ. ಮೊನ್ನೆ ನಾನು ಸಂಜಯ್ ಅಡಿಗರ್ ಹತ್ರ ಫೋನ್ ಮಾಡಿದೆ, ಹೇಗೆ ಸರ್ ಹೋಗುತ್ತಾ ಅಂತ ಕೇಳಿದೆ. ಅವರು ಹೇಳಿದ್ರು, ಸರ್ ಹಳ್ಳಿಯ ಇದು ಎಂತ ನಮ್ಮ ಊರಿನ ರಸಿಕರಿದ್ದಾವೆಲ್ಲ, ಅದು 1 ಲಕ್ಷಕ್ಕಿಂತ ಹೆಚ್ಚು ಕಾಪಿ ಮಾರಾಟ ಆಗಿದೆ. ಅಮೆರಿಕದಲ್ಲಿ ಗೋರೂರು 15,000ಕ್ಕಿಂತ ಹೆಚ್ಚು ಕಾಪಿಗಳು ಮಾರಾಟ ಆಗಿದೆ. ಈಗಲೂ ಅದು ಮಾರಾಟ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ನಮಗೆ ಪತ್ರಿಕೆಗಳಲ್ಲಿ ಎಲ್ಲ ಗೋರೂರ್ ಬಗ್ಗೆ ಒಂದು ಸಣ್ಣ ಇದು ಬಂದ್ರೆ, ಯಾರ್ಯಾರದ್ದು ಒಂದು ಕಾರ್ಯಕ್ರಮ ಇದ್ರೆ ಅವರ ಫೋಟೋ ಹಾಕ್ತೇವೆ ನಾವು ಚಿಕ್ಕದಾಗಿ. ಅಂದ್ರೆ ನಗರದಲ್ಲಿ ಇಂದು ಅಥವಾ ಡೈಲಿ ಎಂಗೇಜ್ಮೆಂಟ್ ಇಂಥ ಕಾಲಮ್ಗಳಲ್ಲಿ. ಇತ್ತೀಚೆಗೆ ನೀವು ನೋಡಿದ್ರೆ, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನೋಡಿದ್ರೆ, ಡೈಲಿ ಎಂಗೇಜ್ಮೆಂಟ್ ಕಾಲಮ್ನಲ್ಲಿ ಆಬ್ವಿಯಸ್ಲಿ ಎಲ್ಲರೂ ಹೊಸ ಜರ್ನಲಿಸ್ಟ್ಗಳು ಇದರನ್ನ ಮಾಡ್ತಾ ಇರುವಂತವ್ರು. ಆಲ್ ಆರ್ ನ್ಯೂ ಜರ್ನಲಿಸ್ಟ್. ಆಬ್ವಿಯಸ್ಲಿ ಅವರಿಗೆ ಗೋರೂರಿನ ಫೋಟೋವೇ ಹುಡುಕ್ಲಿಕ್ಕೆ ಗೊತ್ತಾಗ್ಲಿಕ್ಕಿಲ್ಲ, ಅಥವಾ ಫೋಟೋ ಸಿಕ್ಕಿದ್ರು ಇದು ಗೋರೂರು ಫೋಟೋ ಹೌದಲ್ವ ಅಂತ ಗೊತ್ತಾಗದೆ ಹೋಗ್ಬೋದು. ಐ ಮೀನ್ ಇಟ್ ಈಸ್ ಈಸಿ ಫಾರ್ ಅಸ್ ಟು ಸೇ ದಟ್ ಅದು ಇದರಲ್ಲಿ ಪುಸ್ತಕ ಬರಲಿಲ್ಲ ಅಂತ. ಒಬ್ಬ ಜರ್ನಲಿಸ್ಟ್ MA ಮಾಡ್ಕೊಂಡು ಬಂದವನು, ನಾನು ಕಾರಂತರ ಅಂತ ಬಗ್ಗೆ ನನ್ನ ಹತ್ರ ಏನೋ ಕೇಳಿದ್ರು, ಕಾರಂತರ ಬಗ್ಗೆ ಬರೀಲಿಕ್ಕೆ ಸಂಪಾದಕರು. ಅವನು ಫೋನ್ ಮಾಡಿ, ಸರ್ BV ಕಾರಂತರ ನಿಮಗೆ ಗೊತ್ತಿದೆಯಾ ಅಂತ ಕೇಳ್ದ. ಅಂದ್ರೆ ಅವ್ರಿಗೆ ಅದು ಶಿವರಾಮ ಕಾರಂತರ ಬಗ್ಗೆ ಅಕ್ಟೋಬರ್ನಲ್ಲಿ ಇರ್ಬೋದು, ಅಕ್ಟೋಬರ್ 10 ಅವರ ಜನ್ಮದಿನ ಅಂತ ಹೇಳೋದು ಕೂಡ ಅವರ ತಲೆಗೆ ಬರಲಿಲ್ಲ. ಅಂದ್ರೆ ನ್ಯೂ ಜನರೇಷನ್ ಒಂದು ಹಂತದಲ್ಲಿ ಇಂಥ ರೈಟಿಂಗಿನ ಮತ್ತೆ ಈ ಸ್ಟೈಲ್ನ ಬಗ್ಗೆ ಗಮನ ಹರಿಸದೇ ಇರುವಾಗ, ಹಳೆಯ ಜನರೇಷನ್ ಮತ್ತೆ ಅದರಲ್ಲಿ ಆಸಕ್ತಿ ಉಳ್ಳವರು ಈಗಲೂ, ಅದು ಟೆಕ್ಸ್ಟ್ ಬುಕ್ ಆದ್ದು ಸ್ವಲ್ಪ ಕಾರಣ ಇರ್ಬೋದು 1 ಲಕ್ಷ ಕಾಪಿ ಹೋಗ್ಲಿಕ್ಕೆ, ಬಟ್ ಸ್ಟಿಲ್ ಸಮ್ ಆಫ್ ದ ಬುಕ್ಸ್ ಆರ್ ಬೀಯಿಂಗ್ ಸೋಲ್ಡ್. ಅದಕ್ಕೆ ಅಂದ್ರೆ ಅವರು ಇನ್ನೂ ಜನಮನದಲ್ಲಿ ಇರ್ತಾರೆ. ಜನಮನದಲ್ಲಿ ಇರುವಂತ ಬರಹಗಾರರು ಇದ್ದೇ ಇರ್ತಾರೆ. ಈಗ ತೊರವೆಯ ನರಹರಿಯ ರಾಮಾಯಣ ಪುನಃ ರೀಪ್ರಿಂಟ್ ಆದಾಗ, ನಾನು ಇವತ್ತು ಸಾಹಿತ್ಯ ಪರಿಷತ್ನಲ್ಲಿ 2-3 ಜನ ಅದನ್ನು ಬಂದು ತಗೊಂಡೋದ್ರು. 2 ಜನ, ನಾನು ಸೇರಿ 3 ಜನ. ಯಾಕೆಂದ್ರೆ ಅದರ ಅಂತವನ್ನು ಓದುವವರು ಇರ್ತಾರೆ, ಇರೋದಿಲ್ಲ ಅಂತ. ಹಾಗೆ ಗೋರೂರನ್ನು ಓದುವವರು ಇರ್ತಾರೆ. ಆದ್ರಿಂದ ನಾನು ಗೋರೂರ ಘಟನೆಗಳನ್ನು ತೆಗೆದು ಎತ್ತಿ ತೋರಿಸದೆ, ಅವರ ಹಾಸ್ಯ ಮೀಮಾಂಸೆಯನ್ನು ನಾವು ಹೇಗೆ ಪ್ರವೇಶಿಸಬೇಕು ಅಂತ ಹೇಳೋದ್ರಿಂದ, ಆದ್ರಿಂದ ನಾನು ನನ್ನ ಗೊಡ್ಡು ವಿಮರ್ಶಕ ಅಂತ ಹೇಳಿದ್ರೂ ಪರವಾಗಿಲ್ಲ. ಅಂದ್ರೆ ಇವನು ಕೇವಲ ನಗಿಸ್ತಾ ಇಲ್ಲ, ಬರೇ ವಿಮರ್ಶೆ, ಅದರಲ್ಲೂ ಹಾಸ್ಯಕ್ಕೂ ಇವನಿಗೆ ವಿಮರ್ಶೆ ಅಂತ ಹೇಳಿದ್ರೂ ಪರವಾಗಿಲ್ಲ. ಗೋರೂರನ್ನ ನಾವು ಇವತ್ತು ಗ್ರಹಿಸಬೇಕಾಗೋದು ಕೇವಲ ಎನೆಕ್ಡೋಟಲ್ ಅಲ್ಲ. ಯಾಕಂದ್ರೆ ಆ ಎನೆಕ್ಡೋಟು ಮತ್ತು ಆ ಗೋರೂರು ಈಗ ಇಲ್ಲದೆ ಇರ್ಬೋದು, ಬೇರೆ ಇರ್ಬೋದು. ಆ ಗೋರೂರೇ ಈಗ ಬೇರೆ ಆಗಿರ್ಬೋದು, ಈ ಡ್ಯಾಮು ಇದೆಲ್ಲ ಆದ್ಮೇಲೆ. ಬಟ್ ಆ ಜನಜೀವನದ ಒಂದು ಚಿತ್ರ ನಮ್ಮಲ್ಲಿ ಉಳಿದ ಕ್ರಮ ಇದೆ ಅಲ್ಲ. ಅವರ 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 ಹೆಸರುಗಳು ನೋಡಿ, ವತ್ಸಲೆ ಅಂತ ಕಾದಂಬರಿ. ಆ ವತ್ಸಲೆ ಅಂತ ಹೇಳುವ ಹೆಸರೇ ಪ್ರಾರಂಭದಲ್ಲಿ ಅದು ಅವಳು ವತ್ಸಲೆ ಆಗಿರೋಲ್ಲ, ಕೊನೆಗೆ ಅವಳು ಗಾಂಧಿ ಮೂವ್ಮೆಂಟ್ಗೆ ಸೇರಿದಾಗ ವತ್ಸಲೆ ಆಗ್ಬಿಡ್ತಾರೆ. ಹಾಗೆ ಈ ನಂಬಿದವರ ನರಕದಲ್ಲಿ ವಾಗ್ದೇವಿ ಅಂತ ಅವಳ ಹೆಸರು, ಆದ್ರೆ ಅವಳು ಮಾತೇ ಆಡೋದಿಲ್ಲ. ಕಾರಂತರ ನಂಬಿದವರ ಆ ತರ ಒಂದು ವ್ಯಂಗ್ಯ ಪೂರಕವಾಗಿಯೂ ಅಥವಾ ಕಾರಕವಾಗಿಯೂ ಅದಕ್ಕೆ ಇರುತ್ತೆ. ಹಾಗಿರುವಂತಹ ಅವರ ಅವರ ಹಾಸ್ಯ ಪ್ರಜ್ಞೆಯನ್ನ ಕೇವಲ ಗೋರೂರನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಮಾತ್ರ ಅಲ್ಲ, ಸಣ್ಣ ಸಣ್ಣ ಚುಟುಕುಗಳಿಗೆ ನಗೋದು,
ಯಾಕಂದ್ರೆ ಒಂದು ಕಪ್ಪೆ ಹಾರಿದ್ರೆ ಒಂದು ಮಗು ನಗುತ್ತೆ. ಒಬ್ಬ 45 ವರ್ಷ ಆದವನಿಗೆ ಅದು ನಗು ಬರ್ಲಿಕ್ಕಿಲ್ಲ, ಅದರಲ್ಲಿ ಕುತೂಹಲ ಉಂಟಾಗ್ಬೋದು, ಒಂದು ವಿಸ್ಮಯ ಉಂಟಾಗ್ಬೋದು, ಅಥವಾ ಬೇರೆ ಏನಾಗ್ಬೋದು. ಯಾಕೆ ಅಂತ ಹಾಗೆ ನಮ್ಮ ಹಾಸ್ಯದ ಘನತೆಯನ್ನು, ಹಾಸ್ಯದ ಮಟ್ಟವನ್ನು ನಾವು ಹೆಚ್ಚಿಸಿಕೊಳ್ಳಿಕ್ಕೆ ಇಂತಹ ಹಾಸ್ಯವನ್ನ ಪ್ರಧಾನವಾಗಿ ಜೀವನ ಚಿತ್ರವನ್ನು ತೋರಿಸ್ಲಿಕ್ಕೆ ಬಳಸಿ ಬೆಳೆಸಿದವರ ಮೀಮಾಂಸೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳುವ ನೆಲೆಯಿಂದ ಸ್ವಲ್ಪ ಅದು ಹಾಸ್ಯದ ಬಗ್ಗೆ ಮೀಮಾಂಸೆ ಸ್ವಲ್ಪ ಅದು ಡ್ರೈ ಅಂತ ಅನಿಸಿದ್ರು ಅದನ್ನು ಬೇಕು ಅಂತಲೇ ನಾನು ಅದನ್ನು ಹೇಳಿದೆ. ಇಲ್ಲಿ ನನಗೆ ಬಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಹಾಸ್ಯಭ್ರಮ ಟ್ರಸ್ಟ್ನವ್ರಿಗೂ, ನನ್ನ ಕೂಗಿದಂಥ ಶಾಂತರಾಜು ಮತ್ತು ಉಳಿದ ಎಲ್ಲ ಅಧಿಕಾರಿಗಳು, ಇಲ್ಲಿ ಬಂದ ಕೇಳಿದ ನಿಮಗೆಲ್ರಿಗೂ ನಾನು ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.